ಆದ್ರೆ 2 ಗಂಟೆಗೆ ಸರ್ಕಾರನೂ ಉತ್ತರ ಕೊಟ್ಟು ಮುಗಿಬೇಕು. ಅಂದ್ರೆ ಹಾಗೆ ನಾವು ಅಂದ್ಕೊಂಡ್ರೆ ಅವ್ರು ಉತ್ತರ ಕೊಡೋದು ಯಾವಾಗ? ಇವತ್ತೇ. ಅದ್ ಹೆಂಗ್ ಕೊಡ್ತಾರೆ? ಯಾವತ್ತು ಕೊಡ್ತಾರೆ? ಎಷ್ಟೊತ್ತು ಕೊಡ್ತಾರೆ? ಈಗ ಅವರು 1:45 ಅಷ್ಟೊತ್ತಿಗೆ ಅವ್ರು ಕೊಡ್ಬೇಕಾಗಬಹುದು. 2 ಗಂಟೆಗೆ ಒಂದ್ 15 ನಿಮಿಷ ಅವರಿಗೂ ಬಹಳ ಬ್ರೀಫ್ ಆಗಿ ಉತ್ತರ ಕೊಡ್ಲಿಕ್ಕೆ ಹೇಳ್ತೀನಿ ನಾನು. ಅವರಿಗೂ ಬ್ರೀಫ್ ಆಗಿ ಉತ್ತರ ಕೊಡ್ಲಿಕ್ಕೆ ಹೇಳ್ತೀನಿ. ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಕ್ಕಂಥ ವಿಚಾರ ಇದಕ್ಕೆ ಅರ್ಧ ಗಂಟೆನಲ್ಲಿ 3/4 ಗಂಟೆನಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ. ಇಡೀ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಕು. ಮಾತಾಡಕ್ಕೆ ಮುಂಚೆನೇ ಉತ್ತರ ರೆಡಿ ಇದೆ. ಅದಕ್ಕೆ ನೀವು 1:15ಗೆ 2 ಗಂಟೆಗೆ ಮುಗಿಸ್ಬಿಡ್ಬೇಕು ಅಂತಂದ್ರೆ ಇನ್ನೊಂದು ಗಂಟೆ ಸಮಯ ಇದೆ. 1 ಗಂಟೆನಲ್ಲಿ ಆಗತ್ತಾ? ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್. ಈಗ ಸಿದ್ದರಾಮಯ್ಯನವ್ರು ನೀವು ಈ ರೀತಿ ನಾನೀಗ ಮಧ್ಯಾಹ್ನದವರೆಗೂ ಮಾತಾಡ್ತೀನಿ 2 ಗಂಟೆವರೆಗೆ, ಆಮೇಲೆ ಮತ್ತೆ 6 ಗಂಟೆವರೆಗೆ ಮುಂದುವರಿಸೋಣ. ಈಗ ನಿಮಗೆ ಶುಕ್ರವಾರ ನಾನು ನಿಮ್ಮ ಹತ್ರ ನಾನು ಇನ್ನೂ ವಿವರಕ್ಕೆ ಹೋಗಬಾರ್ದು. ನಾನು ಹೋದ್ರೆ ಬಿಸಿನೆಸ್ ಅಡ್ವೈಸರಿ ಸಮಿತಿ ಸಭೆಯಲ್ಲಿ ನಾನಾಗಿಂದ ನೀವು ಇದ್ದೀರಿ ಅದರೊಳಗೆ. ನಾನಾಗಿಂದ 2 ದಿನ ನಾವು ಮಂಗಳವಾರ ಬುಧವಾರ ನಾನು ಹೇಳಿದೆ, ಮಂಗಳವಾರ ಬುಧವಾರ ಉತ್ತರ ಕರ್ನಾಟಕದ ವಿಷಯನೇ ಚರ್ಚೆಗೆ ತೆಗೆದುಕೊಳ್ಳೋಣ ಅನ್ನೋ ವಿನಂತಿಯನ್ನ ಬಿಸಿನೆಸ್ ಅಡ್ವೈಸರಿ ಸಮಿತಿಯಲ್ಲಿ ನಾನು ಮಾಡಿದೆ. ಅವತ್ತು ನೀವೆಲ್ಲರೂ ಸೇರಿ ಹೀಗೆ ನಿರ್ಣಯ ಮಾಡಿದ್ದೀರಿ, ಹೀಗಾಗಿದೆ. ನಾನು ಅದ್ರ ವಿವರಗಳಿಗೆ ಹೋಗೋದಿಲ್ಲ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಆಯ್ತು, ಅದಕ್ಕೆ ನಾನು ನೀವು ಮಾತಾಡ್ಬಿಡಿ. ಇನ್ನೊಂದು ವಾರ ಮುಂದುವರಿಸಿ ಅಂತ ಹೇಳಿದೆ. ಆಯ್ತು, ಅದು ನಿಮ್ಗೂ ನೀವು ಹೇಳಿದ್ರಿ, ಅವರು ಹೇಳಿದ್ದಾರೆ. ಕೂತ್ಕೊಳ್ರಿ. ನಾಯಕರು ಮಾತಾಡ್ಲಿ ಸರ್. ಕೂತ್ಕೊಳ್ಳಿ. ತಾವು ಹೇಳದಂತೆ 2 ಗಂಟೆ ಒಳಗೆ ಮುಗಿಸೋಣ, ನಾವು ಉತ್ತರ ಕೊಡ್ತೇವೆ. ಓಕೆ. ಏನ್ ಹೇಳ್ದಪ್ಪ? ನಾನು ನಮ್ಮ ಜಿಲ್ಲೆಯವ್ರ ಅಂತ ಹೇಳಿ ಪ್ರೀತಿಯಿಂದ ನೀವೇ ಮೊದಲು ಮಾತಾಡ್ರಿ ಅಂತ ಹೇಳಿದೆ. ಓಹೋ, ನೀವೇನು ಬಹಳ ಬಕ್ಷೀಸ್ ಕೊಟ್ಟಾಗಿ. ಏನ್ ನಿಮ್ ದೋಸ್ತಿ ಒಳಗೆ ಮೈ ರೈಟ್ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಇಟ್ ಇಸ್ ಮೈ ರೈಟ್ ಟು ಇನಿಷಿಯೇಟ್ ಎನಿ ಡಿಸ್ಕಷನ್. ನಿಮ್ಮ ಅಪೋಸಿಷನ್ ಲೀಡರ್ನು ಗಮನದಲ್ಲಿ. ಮನೆ ಅಧ್ಯಕ್ಷರೇ, ಈಗ ಕಾರಜೋಳ ಅವರೇ ಕೂತ್ಕೊಳ್ಳಿ. ಇರಾನಿ ಅವರು ಇರಾನಿ ಇಂಥ ಸಂದರ್ಭದಲ್ಲಿ ನೀವು ಎಲ್ಲ ಸಕ್ರಿಯ ಪಾತ್ರ ತಗೊಳ್ಬೇಕಾಗತ್ತೆ. ಎಲ್ಲ ಸಚಿವರುಗಳು ಅಷ್ಟೇ. ನಾನು ನಿಮಗೆ ಅಂತ ಹೇಳ್ತಿಲ್ಲ, ನೀವು ಆಗ್ಲಿಂದ ಹಂಗೆ ಓಡಾಡ್ತಿದ್ದೀರಿ, ಇಂಥ ಸದನದ ಒಳಗಿದ್ದೀರಿ ನೀವು. ಮಾನ್ಯ ಅಧ್ಯಕ್ಷ, ನೀವೇನೇ ಇದ್ರು ಎಲ್ಲ ಸಚಿವರುಗಳು ಸಹ ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ತಿಳಿಗೊಳಿಸಿ, ವಾತಾವರಣ ತಿಳಿಗೊಳಿಸಿ, ಇದು ಕಲಾಪಗಳು ನಡೆಯುವ ಹಾಗೆ ತಾವೆಲ್ಲರೂ ನೋಡ್ಕೋಬೇಕಲ್ಲ. ನಾವೆಲ್ಲರೂ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಮೊನ್ನೆ ಎಲ್ಲ ನಾವು ಮಾತಾಡ್ಕೊಂಡಿದ್ದೀವಿ. ಇಷ್ಟೊಂದಕ್ಕೆ ಮಾತಾಡ್ತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಆಯ್ತಾ ನಿಮ್ದು ಮಾತು? ಹೇಳಿ ಸರ್. ಮಾನ್ಯ ಅಧ್ಯಕ್ಷರೇ, ಇಂಥ ದುಸ್ಥಿತಿ ಕರ್ನಾಟಕದ ವಿಧಾನಸಭೆಗೆ ಬರಬಾರದು. ಈ ಸರ್ಕಾರ, ಬಿಜೆಪಿ ಸರ್ಕಾರ 2 ವರ್ಷಗಳ ನಂತರ ಇಲ್ಲಿ ಮಾಡ್ತಾ ಇರೋದು. ಕುಮಾರಸ್ವಾಮಿ ಅವರಿದ್ದಾಗ ಇಲ್ಲಿ ನಡೆದಿತ್ತು. ಅದಾದ್ಮೇಲೆ ಕೊರೋನಾ ನೆಪ ಹೇಳ್ಕೊಂಡು ಇಲ್ಲಿವರೆಗೂ ಮಾಡಲಿಲ್ಲ. ಈಗ 2 ವರ್ಷದ ಆದ್ಮೇಲೆ ಇಲ್ಲಿ ಸೇರಿದ್ದೀವಿ. ಉತ್ತರ ಕರ್ನಾಟಕ ಅಂತಂದಾಗ ಎಲ್ಲ MLAಗಳು ಕೂಡ ಮಾತಾಡಬೇಕು ಅಂತಕ್ಕಂಥ ಆಸಕ್ತಿ ಇರ್ತದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತಂದಾಗ ಇಲ್ಲಿ ಸಭೆ ನಡೆಸೋದು ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ವಿಧಾನಸಭೆ ನಡೆಸ್ತಾ ಇದ್ದೀವಿ. ಈ ಸೌಧ ಕಟ್ಟಿದ್ದೇ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೌಧ ಕಟ್ಟಿದ್ದು. ಇಲ್ಲಿ ಚರ್ಚೆ ಆಗಲಿಲ್ಲ ಅಂತ ನಡಳ್ಳಿ ಇಲ್ಲಿವರೆಗೆ ಮಾತಾಡ್ತಾ ಇದ್ರು. ಉತ್ತರ ಕರ್ನಾಟಕದ ಸಮಸ್ಯೆಗಳು ಮಾತಾಡಲಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯವರು, ಬಾಗಲಕೋಟೆ ಜಿಲ್ಲೆಯವರು, ಉತ್ತರ ಕರ್ನಾಟಕಕ್ಕೆ ಸೇರಿದವರು, ಅವರು ಕೂಡ ಇದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿತ್ತು ಅಂತಕ್ಕಂಥ ಮಾತುಗಳು. ನಾನು ಅದಕ್ಕೆ ಹೇಳಿದೆ ನಿಮಗೆ, ಉತ್ತರ ಕರ್ನಾಟಕದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ 1 ವಾರ ಮಾತಾಡೋಣ. ಅನೇಕ ಸಮಸ್ಯೆಗಳಿದ್ದಾವೆ. ಆರ್ಥಿಕ ಸಮಸ್ಯೆಗಳಿದ್ದಾವೆ, ಸಾಮಾಜಿಕ ಸಮಸ್ಯೆಗಳಿದ್ದಾವೆ, ನೀರಾವರಿ ಸಮಸ್ಯೆಗಳಿದ್ದಾವೆ, ಶೈಕ್ಷಣಿಕ ಸಮಸ್ಯೆಗಳಿದ್ದಾವೆ, ಆರೋಗ್ಯ ಸಮಸ್ಯೆಗಳಿದ್ದಾವೆ, ಬಡತನ ಇದೆ, ಮತ್ತೆ ಮಾಲ್ ನ್ಯೂಟ್ರಿಷನ್ ಇದೆ. ಇಲ್ಲಿ ಇವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ. ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನ ನಾವು ಸೂಚಿಸ್ತೀವಿ, ಅವರು ಸೂಚಿಸಲಿ. ಸರ್ಕಾರ ಅದಕ್ಕೆ ಪರಿಹಾರ ಕಂಡುಹಿಡಿಯತಕ್ಕಂಥ ಪ್ರಯತ್ನ ಮಾಡಲಿ. ನಡಳ್ಳಿಯವರಿಗೆ ಅಧ್ಯಯನ ಇದೆ, ಉತ್ತರ ಕರ್ನಾಟಕದ ಅನ್ಯಾಯಕ್ಕೆ ಏನಾಗಿದೆ ಅನ್ನೋದು ಅಧ್ಯಯನ ಇದೆ ಅಂತ.
ನಡಳ್ಳಿ ಅವರು ನಡಳ್ಳಿ. ಅಲ್ಲ ನಮ್ ಜೊತೆಲಿ ಇದ್ದಾಗಲೇ ಪಾಪ ಅವ್ರು ಎಲ್ಲ ತಿಳ್ಕೊಂಡಿದ್ರು ಇದನ್ನ, ಅಲ್ಲಿ ಹೋದ್ಮೇಲೆ ಸುಮ್ಮನಾಗ್ಬಿಟ್ಟವ್ರೆ ಅಷ್ಟೇ. ಅವ್ರು ಅದನ್ನ ತಿಳ್ಕೊಂಡಿದ್ದಕ್ಕೆ ಹಾಗಾಯ್ತು ಅಂತ ಹೇಳಿದ್ರು ಅಲ್ಲಿ. ನಮ್ಮ ಹತ್ರ 10 ವರ್ಷ ಇದ್ರು, 10 years he was here, 2 terms. ಈಗ ಬಿಜೆಪಿಗೆ ಹೋಗಿರೋದು. ಅದಿರ್ಲಿ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಡಳ್ಳಿ ಅವರು ಮಾತಾಡ್ತಾ ಹೇಳಿದ್ರು, ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇನ್ನೊಂದು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗ್ಬೇಕು, ಆಮೇಲೆ ಎವ್ಯಾಲ್ಯೂಯೇಷನ್ ಎಲ್ಲ ಆಗ್ಬೇಕು, ಈಗ ಆಗಿರ್ತಕ್ಕಂಥದ್ರ ಬಗ್ಗೆ ಎಲ್ಲ ಎವ್ಯಾಲ್ಯೂಯೇಷನ್ ಆಗ್ಬೇಕು. ಆ ಎವ್ಯಾಲ್ಯೂಯೇಷನ್ ಆದ್ಮೇಲೆ ಏನೇನು ಆಗ್ಬೇಕಾಗಿದೆ ಅದಕ್ಕೆ ಪರಿಹಾರ ಕಂಡುಹಿಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಮೊನ್ನೆ ಅಧ್ಯಕ್ಷರೇ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ 2000ನೇ ಇಸ್ವಿನಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಹೈ ಪವರ್ ಕಮಿಟಿ ರಚನೆ ಆಯಿತು. ಹೈ ಪವರ್ ಕಮಿಟಿ ಅವರು 2002ನೇ ಇಸ್ವಿನಲ್ಲಿ ವರದಿ ಕೊಟ್ಟರು. ಅವ್ರ ಶಿಫಾರಸು ಏನ್ ಮಾಡಿದ್ರು ಅಂತಂದ್ರೆ, ಕೆಲವು ಶಿಫಾರಸುಗಳು ನೀವು ಓದಿದ್ರಿ. ಬಹಳ ಪ್ರಮುಖವಾದಂತಹ ಶಿಫಾರಸು ಏನಿತ್ತು ಅಂತಂದ್ರೆ, ಮುಂದಿನ 8 ವರ್ಷಗಳಲ್ಲಿ 31,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕು. ಮುಂದಿನ 8 ವರ್ಷಗಳಲ್ಲಿ 31,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕು. ಅದರಲ್ಲಿ 15,000 ಕೋಟಿ ರೂಪಾಯಿಗಳು ರೆಗ್ಯುಲರ್ ಪ್ರೋಗ್ರಾಮ್ಸ್ ನಲ್ಲಿ ಬರ್ತದೆ. ಸರ್ಕಾರದ ಪ್ರೋಗ್ರಾಮ್ಗಳ ಮೂಲಕ 15,000 ಕೋಟಿ ಬರ್ತದೆ. ಉಳಿದ 16,000 ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನವಾಗಿ ವರ್ಷಕ್ಕೆ 2 ಕೋಟಿ ರೂಪಾಯಿಗಳನ್ನ 8 ವರ್ಷ 2,000 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ 8 ವರ್ಷಗಳವರೆಗೆ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಅದನ್ನ ಜಾರಿ ಕೊಡಲಿಕ್ಕೆ ಪ್ರಾರಂಭ ಆದದ್ದು 2007-8. 2002ನೇ ಇಸ್ವಿನಲ್ಲಿ ಕೊಟ್ಟರು ಕೂಡ ಜಾರಿಗೆ ಬಂದದ್ದು 2007-8. 8 ವರ್ಷಗಳ ಕಾಲ 2,000 ಕೋಟಿ ಕೊಡಬೇಕು ಅಂತ ಆಗಿತ್ತು. ಅದು 16-17ರಲ್ಲಿ ಮುಗಿದೋಯ್ತು. ನಾನು ಮತ್ತೆ 5 ವರ್ಷ ಅದನ್ನ ನಾನು ಮುಖ್ಯಮಂತ್ರಿ ಆಗಿರುವಾಗ 8 ವರ್ಷ ಮುಗಿದಿದ್ರೂ ಕೂಡ ಇನ್ನ 5 ವರ್ಷ ಅದನ್ನ ಮುಂದುವರಿಸ್ತಕ್ಕಂಥದ್ದನ್ನು ಮಾಡಿದೆ. ಪ್ರತಿ ವರ್ಷ 3,000 ಕೋಟಿ ರೂಪಾಯಿ ಕೊಡಬೇಕು ಅಂತ ಮಾಡಿದೆ. 3,000 crores ಎವ್ರಿ ಇಯರ್ ಖರ್ಚು ಮಾಡಬೇಕು ಅಂತ. ಆದರೆ ಇದು ಇಂಪ್ಲಿಮೆಂಟ್ ಆದರೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈ ವರ್ಷನೂ ಕೂಡ ನಂಜುಂಡಪ್ಪ ವರದಿ ಜಾರಿಗೆ ದುಡ್ಡಿದೆ. ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ, ನಂಜುಂಡಪ್ಪ ವರದಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು 29,942.25 ಕೋಟಿ. 29,942.25 ಕೋಟಿ. ಖರ್ಚು ಮಾಡಿರ್ತಕ್ಕಂಥದ್ದು 28,080 ಕೋಟಿ 34 ಲಕ್ಷ. ಇದರಲ್ಲಿ ನಂಜುಂಡಪ್ಪನವರ ವರದಿನಲ್ಲಿ 3 ಭಾಗಗಳನ್ನಾಗಿ ಮಾಡಿ 114 ತಾಲೂಕುಗಳು, ಅವತ್ತು 176 ತಾಲೂಕುಗಳಿದ್ದವು. 176 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತೇಳಿ ಅದನ್ನ 3 ಕೆಟಗರಿ ಮಾಡಿದ್ರು. ಮೊದಲನೇ ಕೆಟಗರಿ ಅತ್ಯಂತ ಹಿಂದುಳಿದ ತಾಲೂಕುಗಳು, ಅವು 39 ತಾಲೂಕುಗಳಿದ್ದಾವೆ ಅಂತ ಮಾಡಿದ್ರು. ಎರಡನೇ ಕೆಟಗರಿ ಅತಿ ಹಿಂದುಳಿದವರು ಅಂತ ಮಾಡಿದ್ರು, ಅವು 40 ತಾಲೂಕುಗಳಿದ್ದಾವೆ ಅಂತ ಮಾಡಿದ್ರು. ಮೂರನೇ ಕೆಟಗರಿ ಹಿಂದುಳಿದ ತಾಲೂಕುಗಳು ಅಂತ ಮಾಡಿದ್ರು, ಅವು 35 ತಾಲೂಕುಗಳಿದ್ದಾವೆ ಅಂತ ಮಾಡಿದ್ರು. ಅತ್ಯಂತ ಹಿಂದುಳಿದ ತಾಲೂಕುಗಳು ಹೈದರಾಬಾದ್ ಕರ್ನಾಟಕ, ಈಗೇನು ಕಲ್ಯಾಣ ಕರ್ನಾಟಕ ಅಂತ ಕರೀತಾ ಇದ್ದೀರಿ, ಹೈದರಾಬಾದ್ ಕರ್ನಾಟಕದ ಕಡೆ ಅತ್ಯಂತ ಹೆಚ್ಚು ಹಿಂದುಳಿದ ತಾಲೂಕುಗಳು ಅಲ್ಲಿ
ಹೈದರಾಬಾದ್ ಕರ್ನಾಟಕದಲ್ಲಿ ಬಂದವೆ. ಅದು ನಮ್ಮ ಚಾಮರಾಜನಗರನೂ ಇದೆ, ಅದರಲ್ಲಿ ಸೇರ್ಕೊಂಡಿದೆ, ಮತ್ತೆ ಹೆಗ್ಗಡದೇವನಕೋಟೆನೂ ಕೂಡ ಸೇರ್ಕೊಂಡಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬರೀ ಹೈದರಾಬಾದ್ ಕರ್ನಾಟಕ ಮತ್ತೆ ಮುಂಬೈ ಕರ್ನಾಟಕ ಅಷ್ಟೇ ಮಾಡಲಿಲ್ಲ. ಒಟ್ಟು 176 ತಾಲೂಕುಗಳಲ್ಲಿ 176 ತಾಲೂಕುಗಳು ಅತ್ಯಂತ ಹಿಂದುಳಿದವು, ಅತಿ ಹಿಂದುಳಿದವು ಅಂತ ಮಾಡಿದ್ರು. ಇವಕ್ಕೆ ಈ ಅತ್ಯಂತ ಹಿಂದುಳಿದವಕ್ಕೆ, ಅತಿ ಹಿಂದುಳಿದ ತಾಲೂಕುಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು. ಇವಕ್ಕೆ 31,000 ಕೋಟಿ ಖರ್ಚು ಮಾಡಬೇಕು 8 ವರ್ಷದಲ್ಲಿ ಅಂತ ವರದಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದೆ ಎಷ್ಟು ಹಣ ಬಿಡುಗಡೆ ಆಗಿದೆ ಎಷ್ಟು ವರ್ಷಗಳಲ್ಲಿ. ಇದು 21-22ಕ್ಕೂ ಸೇರ್ಕೊಂಡು, ಈ ವರ್ಷನೂ ಸೇರ್ಕೊಂಡು 29,942.25 ಖರ್ಚು ಮಾಡಿರ್ತಕ್ಕಂಥದ್ದು 28,080 ಕೋಟಿ 32 ಇವರು ಮಾಡಿದ್ದಾರೆ. ಎರಡ್ 2013ರಲ್ಲಿ ಇದಾದ್ಮೇಲೆ ನಂಜುಂಡ ವರದಿ ಆದ್ಮೇಲೆ 2013ರಲ್ಲಿ ಅವತ್ತು UPA ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನದ 371ನೇ ವಿಧಿಗೆ ತಿದ್ದುಪಡಿ ಮಾಡಿ 371J ತಗೊಬಂದ್ರು. 371J ಗೆ ತಿದ್ದುಪಡಿ ತಗೊಬಂದ್ರು. ಇದಿಲ್ಲ ಅದು ಅಲ್ಲ, ನನ್ನೊಂದು ವಿನಂತಿ, ಆ ಎಲ್ಲ ಇತಿಹಾಸಕ್ಕಿಂತ ಈಗಿನ ಪರಿಸ್ಥಿತಿಗೆ ಬಂದು ತಾವು ಸ್ವಲ್ಪ ಸರ್ಕಾರಕ್ಕೆ ಸಲಹೆ ಭಾಗಕ್ಕೆ ಬಂದ್ಬಿಟ್ರೆ. ಇದೆಯಾ ನೋಡ್ರಿ, ಇದು ಇಲ್ಲ, ಇದು ಅಲ್ಲ ಸಿದ್ದರಾಮಯ್ಯನವರು, ಬರ್ತೀನಿ ಬಂದೆ. ಆ ಎಲ್ಲ ಇತಿಹಾಸಕ್ಕೆ ಅಂದ್ರೆ ಸಮಯದ ಕಾರಣದಿಂದ ನೀವು ಮಾತಾಡಿ, ನಾನೇನು ನಿಮಗೆ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಈ ಸಲಹೆ ಭಾಗಕ್ಕೆ ಬಂದ್ಬಿಟ್ರೆ ಹೆಚ್ಚು ಅನುಕೂಲ ಆಗುತ್ತೇನೋ ಅಂತ ಎಲ್ಲರಿಗೂ, ಸರ್ಕಾರಕ್ಕೆ, ನಾಡಿನ ಜನತೆಗೆ. J ಮಾಡಿದ್ರು. ಈಗ ನಮ್ಮ ಇವರು ಮಾತನಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಆಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ, ಕೇಂದ್ರ ಸರ್ಕಾರಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ, ಅದ್ವಾನಿ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿರುವಾಗ, ಹೋಮ್ ಮಿನಿಸ್ಟರ್ ಆಗಿರುವಾಗ ಒಂದು ಪತ್ರ ಬರೀತಾರೆ. ಏನಪ್ಪಾ ಅಂತಂದ್ರೆ 371J ತರಬೇಕು ಕರ್ನಾಟಕಕ್ಕೆ ಅಂತೇಳಿ. ಅದ್ವಾನಿ ಅವರ ಉತ್ತರ ಏನು ಅಂತಂದ್ರೆ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿ 371J ಮಾಡಕ್ ಸಾಧ್ಯ ಇಲ್ಲ. ದಟ್ ಇಸ್ ದಿ ರಿಪ್ಲೈ. SM ಕೃಷ್ಣ ಅವ್ರ ಕಾಲದಲ್ಲಿ. ಆದ್ರೆ ಆತರ ಉತ್ತರ ಕೊಟ್ಟಿದ್ರೂ ಕೂಡ ಮನಮೋಹನ್ ಸಿಂಗ್ ರವರು
ಅವತ್ತು ಖರ್ಗೆ ಅವರು ಧರ್ಮಸಿಂಗ್ ಅವರು ನಾವೆಲ್ಲ ಒತ್ತಾಯ ಮಾಡಿದ್ದು, ಹೋರಾಟ ಮಾಡಿದ್ರು. ಖರ್ಗೆ ಅವರು ಧರ್ಮಸಿಂಗ್ ಅವರೆಲ್ಲ ಹೋರಾಟ ಮಾಡಿದ್ರು. ಬಹಳ ವರ್ಷಗಳಿಂದ ಇದು 371J ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಅದನ್ನ ಒಪ್ಕೊಂಡು ಮನಮೋಹನ್ ಸಿಂಗ್ ರವರು 371J ಮಾಡಿದ್ರು. ಅದು ಮಾಡಿದ ಮೇಲೆ ನಮ್ಮ ಸರ್ಕಾರ ಬಂತು ಇಲ್ಲಿ ಕರ್ನಾಟಕದಲ್ಲಿ. ನಾವು HK ಪಾಟೀಲ್ ಅಧ್ಯಕ್ಷತೆಯಲ್ಲಿ ಒಂದಷ್ಟು ಕಮಿಟಿ ಮಾಡಿ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದಕ್ಕೆ ಅದಕ್ಕೆ ರೂಪರೇಷೆಗಳನ್ನು ಕೊಡಿ ಅಂತೇಳಿ ಒಂದು ವರದಿ ಕೊಟ್ಟರು ಅವರು. ಆ ವರದಿಯನ್ನ ಯಥಾವತ್ತಾಗಿ ನಮ್ಮ ಸರ್ಕಾರ ಒಪ್ಕೊಂಡು ಜಾರಿಗೆ ಕೊಡ್ತು. ಮಿಸ್ಟರ್ AS ಪಾಟೀಲ್ ಯಥಾವತ್ತಾಗಿ ಒಪ್ಕೊಂಡು ಜಾರಿಗೆ ಕೊಡ್ತು. ಅದು ಕೊಟ್ಟ ಮೇಲೆ ಕರ್ನಾಟಕದಲ್ಲಿ $371J ಅನುಷ್ಠಾನ ಮಾಡತಕ್ಕ ಆಯ್ತು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಕರೆದು ನಾವು HKDB ಅಂತಕ್ಕಂಥ ಹೆಸರಿನಲ್ಲಿ ಕರೆದು HKRDB ಹೈದರಾಬಾದ್ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್. ಈಗ ಕಲ್ಯಾಣ ಕರ್ನಾಟಕ ಆದ್ಮೇಲೆ KKRDB ಅಂತ ಮಾಡಿದ್ದಾರೆ. ನಾನು ಆಗ ಅದನ್ನು ಜಾರಿ ಕೊಟ್ಟ ಮೇಲೆ ಯಾರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದು. ಕ್ಯಾಬಿನೆಟ್ ಮಿನಿಸ್ಟರು ಒಂದ್ಸಾರಿ ಕಮರುಲ್ಲಾ ಇಸ್ಲಾಂ ಆಗಿದ್ರು, ಅದಾದ್ಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಆಗಿದ್ರು. ಇವರು ಬಂದು 2.5 ವರ್ಷ ಆಯ್ತು. 2.5 ವರ್ಷದಿಂದ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾಡೋದು ಬಿಟ್ರೆ ಅಲ್ಲಿ ಬೋರ್ಡೇ ಮಾಡಲಿಲ್ಲ. ಸಿನ್ಸ್ 2.5 years there is no board at all. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾ ಇರೋದು ಸತ್ಯ. 2.5 ವರ್ಷ ಆಯಿತು, ಬೋರ್ಡೇ ಸ್ಥಾಪನೆ ಆಗಿಲ್ಲ. ಈ ಬೋರ್ಡ್ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ತಗೋಬೇಕು. ಯಾವುದೇ ಕಾರ್ಯಕ್ರಮಗಳು ಇವಾಗ ತಗೋಬೇಕಂದ್ರೆ ಬಹಳ ರ್ಯಾಂಡಮ್ ಆಗಿ ಆಗ್ತಾ ಇದೆ. ಮತ್ತೆ ವಿಶೇಷವಾಗಿ KKRDB ಅಧ್ಯಕ್ಷ ಸ್ಥಾನವನ್ನು ಇವರು ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟಿದ್ದಾರೆ. ಮುಂಚೆ ಇರಬೇಕಾಗಿತ್ತು ಕ್ಯಾಬಿನೆಟ್ ಸಚಿವರು, ಈಗ ಯಾವುದೇ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಈ ಬೋರ್ಡ್ ಅಧ್ಯಕ್ಷ ಆಗ್ಬೋದು. ನಾವು ಯಾಕೆ ಅದನ್ನ ಕ್ಯಾಬಿನೆಟ್ ಸಚಿವ ದರ್ಜೆ ಕೊಟ್ಟಿದ್ವಿ ಅಂದ್ರೆ, ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ ಇರಬೇಕು ಅಂದ್ರೆ, ಆ ಕ್ಯಾಬಿನೆಟ್ ಸಚಿವದ ಕೆಳಗಡೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿನೂ ಇರ್ತಾ ಇತ್ತು. ಮತ್ತೆ IAS ಆಫೀಸರ್ಸು CEO ಜೊತೆ ಎಲ್ಲ ಚರ್ಚೆ ಮಾಡಿ ಮ್ಯಾಕ್ರೋ ಕಾರ್ಯಕ್ರಮಗಳು ತಗೋಬೇಕಾಗಿತ್ತು. ಆದ್ರೆ ಇವಾಗ ಅದು MLA ಆಗ್ಬೋದು, ಸಾಮಾನ್ಯ ಕಾರ್ಯಕರ್ತನ ಆಗ್ಬೋದು. ಹಿಂಗೆ ನೀವು ಡೈಲ್ಯೂಟ್ ಮಾಡಿಬಿಟ್ರೆ ನಮ್ಮ ಭಾಗದ ಅಭಿವೃದ್ಧಿ ಹೇಗಾಗೋದು? ಒಂದನೇದು. ಎರಡನೇದು, ಇಲ್ಲ ಅಧ್ಯಕ್ಷರೇ, ನಮ್ಗೆ ಪ್ರತ್ಯೇಕವಾಗಿ ಕೂತ್ಕೊಳ್ಳಿ. ಇಲ್ಲ ಅಧ್ಯಕ್ಷರೇ, ಒಂದು ಕೊನೆಯದಾಗಿ ವಿರೋಧ ಪಕ್ಷದ ನಾಯಕರು ಟೈಮ್ ಇಲ್ಲ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀರಾ, ಅವ್ರು ಈಲ್ಡ್ ಆಗ್ಬಿಟ್ಟು ಅವರು ಭಾಷಣ ಶುರು ಮಾಡಿದ್ರು. ಒಂದೇ ನಿಮಿಷ ಅನ್ಯ. ಈಗ ಪ್ರತ್ಯೇಕವಾಗಿ ಭಾಷಣ ಮಾಡಕ್ಕೆ ಸಿಗೋದಿಲ್ಲ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಪಾಪ ನಿಮ್ ಬಹಳ ಉತ್ಸಾಹ ಇದೆ, ನನ್ಗೆ ಗೊತ್ತಿದೆ ನಿಮ್ಗೆ. ಯತ್ನಾಳ್ ನೀವ್ ಯಾಕೆ ಹಿಂಗಾಗ್ಬಿಟ್ರಿ? ಅರವಿಂದ ಏನೋ ಪರವಾಗಿಲ್ಲ, ಅರವಿಂದನ ಮಂತ್ರಿಯಿಂದ ಮಂತ್ರಿಮಂಡಲದಿಂದ ಬಿಟ್ಬಿಟ್ರು ವಿನಾಕಾರಣ. ನಿಮ್ಮನ್ನ ನೀವು ಪಾಪ ಮುಖ್ಯಮಂತ್ರಿ ಆಗ್ತೀವಿ ಅಂತ ಮಂತ್ರಿನೇ ಆಗ್ಲಿಲ್ಲ. ಯತ್ನಾಳ್ ಸಾಹೇಬ್ರೆ, ಒಂದು ಜಿಲ್ಲಾ ಉಸ್ತುವಾರಿ 4 ತಿಂಗಳಾಗ್ತಾ ಬಂತು. ಸರ್ ಕೂತ್ಕೊಳ್ಳಿ ಯತ್ನಾಳ್. ಸರ್ ನಮ್ಮವ್ರು ಬೇಗ ಮುಖ್ಯಮಂತ್ರಿ ಆಗ್ಲಿ. ಸರಿಯಲ್ಲ, ಪದೇ ಪದೇ ಅಲ್ಲ ಅಧ್ಯಕ್ಷರೇ. ಆಯ್ತು, ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ಹೈದರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ, ಅದರ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಆಗಿದ್ದಿದ್ರೆ ನೀವು ಒಂದು ಕಮಿಟಿ ಮಾಡ್ತಾ ಇದ್ದೀರಲ್ಲ, ಬೋರ್ಡ್ ಮಾಡ್ತಾ ಇದ್ರಲ್ಲ, ರಚನೆ ಮಾಡ್ತಾ ಇದ್ರಲ್ಲ,
ಅದರಲ್ಲಿ MLA ಇರಬೇಕಾಗಿತ್ತು, ಕ್ಯಾಬಿನೆಟ್ ದರ್ಜೆ ಮಂತ್ರಿ ಇರಬೇಕಾಗಿತ್ತು. ಈಗೇನ್ ಮಾಡಿದಿರಿ? ಒಬ್ರು ಚೇರ್ಮನ್ ಮಾಡ್ಬಿಟ್ಟಿದಿರಿ. ಯಾರೋ ಅವರು ಬೇವೂರ್ ಅಂತಲ್ಲ, ಯಾರೋ ನಮ್ಮ MLA ಹೆಸರೇನು? ದತ್ತಾತ್ರೇಯ ಪಾಟೀಲ್ ರೇವೂರ್. ದತ್ತಾತ್ರೇಯ ಪಾಟೀಲ್ ರೇವೂರ್. ದತ್ತಾತ್ರೇಯ ಬೇವೂರ್ ಅವ್ರು ಮಾಡಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾಡಿದ್ದಾರೆ. ಅವ್ರನ್ನ ಅವ್ರ ಪಾಪ ಒಂದು ಚೇರ್ಮನ್ ಮಾಡಿದ್ದಾರೆ ಅಷ್ಟೇ. ನೋಡಿ, MLA ಅದರಲ್ಲಿ, ಬೇರೆ ರೆಪ್ರೆಸೆಂಟೇಟಿವ್ಸ್ ಇಲ್ಲ. MLA ಇರಬೇಕು ಮೆಂಬರ್ಗಳಾಗಿ. ಹಿಂದೆಲ್ಲ MLA ಇರ್ತಿದ್ರು, ಆ ಭಾಗದ MLA ಇರ್ತಿದ್ರು. ಏನ್ ಕೆಲಸ ಮಾಡಬೇಕು, ಯಾವ್ದು ಮಾಡಬಾರ್ದು, ಏಕ್ ಮಾಡಬೇಕು ಅನ್ನೋದು ಹೇಳ್ತಿದ್ರು, ಸಲಹೆ ಕೊಡ್ತಿದ್ರು, ಚರ್ಚೆ ಆಗ್ತಾ ಇತ್ತು ಅಲ್ಲಿ. ಈಗ ಚರ್ಚೆನೂ ಇಲ್ಲ, MLA ಇಲ್ಲ. ನಿಮ್ಗೆ ಡೆಮಾಕ್ರಸಿನಲ್ಲಿ ನಂಬಿಕೆ ಇದೆಯಾ? ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇದೆಯಾ? ಕಲ್ಯಾಣ ಕರ್ನಾಟಕ ಮಾಡ್ತೀವಿ, ಹೆಸರು ಮಾತ್ರ ಚೇಂಜ್. ನಾನು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಪುನರ್ರಚನೆ ಮಾಡಬೇಕು ಅಂತೇಳಿ, ಪುನರುಜ್ಜೀವನ ಆಗಬೇಕು ಅಂತೇಳಿ ನಮ್ಮ ಚನ್ನಬಸಪ್ಪನವರು, ಚನ್ನಬಸಪ್ಪನವರಲ್ಲ, ಇನ್ನೊಬ್ರು ಗೋರೂರು ಚನ್ನಬಸಪ್ಪ ಸರ್. ಗೋರೂರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೆ. ಅವ್ರು ರಿಪೋರ್ಟ್ ಕೊಟ್ಟಿದ್ರು. ಸುಮಾರು 600 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಅಂತ. ನೀವು ಅದನ್ನು ಘೋಷಣೆ ಮಾಡಿ ಬಂತು, ರಿಪೋರ್ಟ್ ನಾವು ಬಂದ್ಮೇಲೆ ರಿಪೋರ್ಟ್ ಬಂತು, ಆಮೇಲೆ ರಿಪೋರ್ಟ್ ಬಂತು. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಬದಲಾವಣೆ ಆಯಿತು. ಈಗ ಅದನ್ನು ಮಾಡ್ತೀವಿ ಅಂತ ಹೊರಟಿದ್ದೀರಿ. ಇವತ್ತಿನವರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ನೀವು? ಬೋರ್ಡು ಮಾಡಲಿಲ್ಲ. ದುಡ್ಡು ಎಷ್ಟು ಖರ್ಚು ಮಾಡಿದ್ದೀರಿ? ಈ ವರ್ಷ ಎಷ್ಟು ಮಾಡಿದ್ದೀರಿ ಸರ್? DPR ಇನ್ನೂ ಆಗಿಲ್ಲ, ಶಂಕುಸ್ಥಾಪನೆ ಮಾತ್ರ ಮಾಡಿಕೊಡ್ರು. 21-22 ಹಂಚಿಕೆಯಾದ ಅನುದಾನ 1492. ಸರ್ಕಾರದಿಂದ ಮಂಡಳಿಗೆ ಬಿಡುಗಡೆಯಾದ ಅನುದಾನ 415. ಖರ್ಚು 620. ನೀವೆಷ್ಟು ಮಾಡಿ ಏನಂತ ಹೇಳಿದ್ರು ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಮಾಡಿದಾಗ? ಒಂದೇ ಕಂತು. ಮನೆ ಅಧ್ಯಕ್ಷರೇ, ಇವರು ಮಂಡಳಿನೇ ರಚನೆ ಆಗ್ಲಿಲ್ಲ, ದುಡ್ಡು ಖರ್ಚಾಯ್ತಾ ಇಲ್ಲ. ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ನಾನು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ರೆ 3000 ಕೋಟಿ ಕೊಡ್ತೀನಿ. ಪಾಪ ಇವರು 1500 2,000 ಕೋಟಿ ಕೊಡಿ ಅಂತ ಕೇಳಿದ್ರು. ನಾನು ಕೊನೆಯ ವರ್ಷ ಖರ್ಗೆ ಅವರು ನಾಯಕತ್ವದಲ್ಲಿ ಎಲ್ಲ ಬಂದು, ಆ ಭಾಗದ MLA ಬಂದ್ರು, 1,500 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ನಾನು 1,500 ಕೋಟಿ, ಈಗ 2,000 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. 2,000 ಕೋಟಿ ಕೇಳಿದ್ರೆ ನಾನು ನೋಡಕ್ಕಾಗಲ್ಲ. 3,000 ಕೋಟಿ ಕೊಡ್ತೀನಿ ಅಂತಂದ್ರು. ನೀವು ಖರ್ಚೇ ಮಾಡದೇನೆ ಕಂಪ್ಲೀಷನ್ ಇನ್ನು 2 ತಿಂಗಳು ಉಳಿದಿದೆ. ಡಿಸೆಂಬರ್ ಮುಗೀತು, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳೇನು ಕೆಲಸ ಮಾಡಲ್ಲ. ಬಿಕಾಸ್ ಅವರು ಟ್ರೆಜರಿ ಅವರು ಒಂದು ದುಡ್ಡು ಬಿಡುಗಡೆ ಮಾಡಲ್ಲ, ಕೆಲಸನೂ ಆಗಲ್ಲ. ಸೊ ಹಿಂಗಾಗಿ ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕ ಇದೆಯಲ್ಲ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಆಗ್ಬಿಟ್ಟದೆ. ನಾವಿರುವಾಗ 30,000 ಹುದ್ದೆಗಳನ್ನ ಭರ್ತಿ ಮಾಡಿದ್ದು, ರಿಸರ್ವೇಶನ್ ಕೊಟ್ಟಿದ್ದು. 30,000 ಹುದ್ದೆಗಳನ್ನು ಭರ್ತಿ ಮಾಡಿ, ರಿಸರ್ವೇಶನ್ ಮೂಲಕ ಮಾಡಿ, ಬಹಳ ಜನ ಹೈದರಾಬಾದ್ ಕರ್ನಾಟಕದವರು ಡಾಕ್ಟರ್ಗಳಾದರು, ಇಂಜಿನಿಯರ್ಗಳಾದರು, ಮೇಸ್ಟ್ರಿಗಳಾದರು, ಪ್ರೊಫೆಸರ್ಗಳಾದರು, ಲೆಕ್ಚರರ್ಸ್ ಆದರು.
ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ನವರಾದ್ರು ನೀವು ಬಂದ ಮೇಲೆ ಒಂದೇ ಒಂದು ಹುದ್ದೆ ಭರ್ತಿ ಮಾಡಿದ್ದೀರೇನ್ರಿ? ಶೋಮಿ ಒಂದೇ ಒಂದು ಹುದ್ದೆ ಭರ್ತಿ ಮಾಡಿರೋದು 2.5 ವರ್ಷದಲ್ಲಿ. ಏನ್ ಕಲ್ಯಾಣ ಕರ್ನಾಟಕ ಮಾಡ್ಬಿಡ್ತೀರೋ? ಹೆಸರಿನಿಂದ ಕಲ್ಯಾಣ ಕರ್ನಾಟಕ ಆಗ್ತದ? ಬರೀ ಹೆಸರು ಮಾಡ್ಬಿಟ್ರೆ ಪಾಪ ಅಲ್ಲಿರೋ ಬಡತನ, ಅಲ್ಲಿರ್ತಕ್ಕಂಥ ಹಸಿವು, ಅಲ್ಲಿರ್ತಕ್ಕಂಥ ರೋಗ ರುಜಿನಗಳು ಹೋಗ್ಬಿಡ್ತವ? ಅಲ್ಲಿರ್ತಕ್ಕಂಥ ಅನಕ್ಷರತೆ ಹೋಗ್ಬಿಡ್ತದ? 21-22ಕ್ಕೆ ಅಲೋಕೇಟ್ ಆಗಿರ್ತಕ್ಕಂಥದ್ದು ಈ ವರ್ಷಕ್ಕೆ 1,500 ಕೋಟಿ, ರಿಲೀಸ್ ಆಗಿರೋದು 378 ಕೋಟಿ. ಎಲಿಜಿಬಲ್ ಇದೆ ಸರ್, ಕೊಟ್ಟಿಲ್ಲ ದುಡ್ಡು, ಒಂದನೇ ಕಂತಷ್ಟೇ. ನೀವು ಏನ್ ಮಾಡ್ತೀರಿ? ಒಂದು ಉದ್ಯೋಗ ಕೊಡಕ್ಕಾಗ್ಲಿಲ್ಲ. ಇವತ್ತು ಯೂನಿವರ್ಸಿಟಿಗಳಲ್ಲಿ ಉದ್ಯೋಗ ಖಾಲಿ ಇದಾವೆ, ಟೀಚರ್ಸ್ಗಳಿಲ್ಲ, ಅಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಿಲ್ಲ. ಮತ್ತೆ ಮಾಡಿದ್ಯಾಕೆ 371J ಮಾಡಿದ್ಯಾಕೆ? ನಿಮ್ಮ ಅದ್ವಾನಿ ಅವರು ಬೇಡ ಅಂತ ಹೇಳ್ಬಿಟ್ಟಿದ್ರು, ಅದನ್ನ ಮನಮೋಹನ್ ಸಿಂಗ್ ರವರು ಮಾಡಿಕೊಟ್ರು. ನಮ್ಮ ಸರ್ಕಾರ ಇದ್ದಾಗ ಅದು ಜಾರಿ ಮಾಡೋದು. ನಾವು 30,000 ಹುದ್ದೆಗಳನ್ನು ಭರ್ತಿ ಮಾಡೋದು. ನೀವು ಒಂದು ಹುದ್ದೆನೂ ಭರ್ತಿ ಮಾಡಲಿಲ್ಲ ಇವತ್ತಿನವ್ರಿಗೆ. ಅದನ್ನು ಜಾರಿ ಮಾಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಿಲ್ಲ. ಇವರು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿಬಿಡ್ತಾರೆ. ಇದೆಲ್ಲ ಹೇಳ್ತೀವಿ ಅಂತಲೇ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ನೀವು. ಅದಕ್ಕೋಸ್ಕರನೇ ಆಂಟಿ ಕನ್ವರ್ಷನ್ ಬಿಲ್ ತಗೊಬಂದಿದ್ದದು. ಬೇರೆ ಕಡೆ ಜನರ ಅಟೆನ್ಷನ್ ಬೇರೆ ಕಡೆಗೆ ಡೈವರ್ಟ್ ಆಗಲಿ ಅಂತ. ಮನೆ ಅಧ್ಯಕ್ಷರೇ, ಈ ತರ ಹೈದರಾಬಾದ್ ಕರ್ನಾಟಕವನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. 3,000 ಕೋಟಿ ಕೊಡ್ತೀವಿ, 3,000 ಕೋಟಿ ಕೊಡ್ತೀವಿ, ಆದರೆ ಖರ್ಚು ಮಾಡಿ 378 ಕೋಟಿ ಬಿಡುಗಡೆ ಮಾಡ್ಬಿಡಿ. ಏನ್ ಖರ್ಚು ಮಾಡಿ ನಿಮ್ಮ ಕೊಟ್ಟರೆ ಖರ್ಚು ಮಾಡೋದು. ಅವ್ರಿಗೆ ಗೊತ್ತಿತ್ತು ಮುಖ್ಯಮಂತ್ರಿಗಳಿಗೆ, ಹೇಗೂ ಖರ್ಚಾಗಲ್ಲ, ಹೇಳೋದು ಹೇಳ್ಬೋಣ ತೆಗಿ ಅಂತ. ಹೇಗೂ ಖರ್ಚು ಮಾಡಲ್ಲ. 378 ಕೋಟಿ ಬಿಡುಗಡೆ ಮಾಡಿದೀವಿ, ಹೆಂಗೂ ಇನ್ನೊಂದು ಓಲಿ ಬಹಳ ಹೆಚ್ಚು ಅಂತಂದ್ರೆ ಇನ್ನೊಂದು 200 ಕೋಟಿ ಖರ್ಚಾಗಬಹುದು ಅಂತ ಇಟ್ಕ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್. ಇನ್ನು 2 ತಿಂಗಳಲ್ಲಿ 200 ಕೋಟಿ ಖರ್ಚಾಗಬಹುದು. 578 ಕೋಟಿ ಆಯ್ತು, 600 ಕೋಟಿ ಆಯ್ತು, 1,500 ಕೋಟಿಯಲ್ಲಿ ಖರ್ಚಾಯ್ತು. ಯಾವ್ದಾದ್ರು ಹುದ್ದೆ ಕರೆದಿದ್ದೀರಾ? ಇಲ್ಲಿವರೆಗೆ ರಿಕ್ರೂಟ್ ಮಾಡ್ಲಿಕ್ಕೆ ಹುದ್ದೆ ಕರೆದಿದ್ದೀರಾ? ಬೇಕಾದಷ್ಟು ಖಾಲಿ ಬಿದ್ದಿದ್ದಾವೆ, ಹುದ್ದೆಗಳು ಭರ್ತಿ ಮಾಡಿದ್ದೀರಾ? ಸೊ ಯು ಆರ್ ಮಿಸರಬಲಿ ಫೇಲ್ಡ್ in implementing 371J. You are miserably failed. You are anti-North Karnataka. You are anti-Kalyan Karnataka. ಆಮೇಲೆ ಈ ಫಂಡ್ಸ್ ಇದೆಯಲ್ಲ, ಕೊಟ್ಟಿರೋ ದುಡ್ಡನ್ನ ಒಂದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಅಂತ ಇದೆ. ರೂಲ್ಸ್ಗೆ ವಿರುದ್ಧವಾಗಿ 200 ಕೋಟಿ ರೂಪಾಯಿನ 200 crores 100 ಲಾಸ್ಟ್ ಇಯರ್, 100 ದಿಸ್ ಇಯರ್, 500 ಕೋಟಿ ತನಕ ಕೊಡಬಹುದು. ಇದಕ್ಕೇನು ಲೆಕ್ಕ ಪಕ್ಕ ಏನು ಕೊಡಲ್ಲ ಅವರು ಸಂಘದವರು. ಇದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗ ಯಾರು ಮಾಡಿದವರು ಇದನ್ನ?
ಯಾಕೆ ಮಾಡಿದ್ರು? MLA ಗಳ ವಿಶ್ವಾಸ ತಗೊಂಡಿದ್ದೀರಾ? You have not taken MLAs from Kalyan Karnataka into confidence. So this is the position. ಸೊ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕವನ್ನು ಮರ್ತಿದ್ದಾರೆ. ಹೆಸರು ಮಾಡೋದು ಒಂದೇ ಸಾಧನೆ, ಹೆಸರು ಬದಲಾವಣೆ ಮಾಡಿರೋದು ಒಂದೇ ಸಾಧನೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡಿರೋದು ಒಂದೇ ಒಂದು ಸಾಧನೆ ಇವ್ರದು. ಲೆಟ್ ಅಸ್ ಕಮ್ ಟು ಮುಂಬೈ ಕರ್ನಾಟಕ. ಮನೆ ಅಧ್ಯಕ್ಷರೇ, ಕಾರಜೋಳ ಅವರು ಪದೇ ಪದೇ ಅನೇಕ ಸಾರಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಾರ್ಟಿ, ಡಾಕ್ಟರ್ ಪರಮೇಶ್ವರ್ ಅವರು ಅವರೆಲ್ಲ ಸೇರ್ಕೊಂಡು ಹೊಸಪೇಟೆಯಿಂದ ಕೂಡಲ ಸಂಗಮದವರಿಗೆ ಪಾದಯಾತ್ರೆ ಮಾಡಿದ್ರು. ಅಲ್ಲಿ ಕೂಡಲ ಸಂಗಮದಲ್ಲಿ ಅದು ಕನ್ಕ್ಲೂಡ್ ಆಯಿತು. ಆ ಕನ್ಕ್ಲೂಡ್ ಆದಾಗ ಕೃಷ್ಣಾ ಜಲಾಯನ ಪ್ರದೇಶಕ್ಕೆ, ಅಪ್ಪರ್ ಕೃಷ್ಣಕ್ಕೆ 10,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಳ್ಳು ಹೇಳ್ಬಿಟ್ರು, ಮೋಸ ಮಾಡಿಬಿಟ್ರು, ಆ ಭಾಗದ ಜನರನ್ನು ವಂಚಿಸ್ಬಿಟ್ರು. ಇದು ನಮ್ಮ ಮ್ಯಾನಿಫೆಸ್ಟೋ. ದಿಸ್ ಇಸ್ ಅವರ್ ಮ್ಯಾನಿಫೆಸ್ಟೋ. ನಾವೇನ್ ಹೇಳಿದ್ದೀವಿ? ಕುಡಿಯುವ ನೀರು ಮತ್ತು ನೀರಾವರಿ ಹೆಡಿಂಗ್ಸ್ ನಲ್ಲಿ ಕೃಷ್ಣಾ ನದಿ ಕಣಿವೆ ಮತ್ತು ಕಾವೇರಿ ನದಿ ಕೊಳ್ಳದಲ್ಲಿ ಅಭಿವೃದ್ಧಿ ಹಾಗೂ ಆಧುನೀಕರಣಕ್ಕಾಗಿ ವಾರ್ಷಿಕ 10,000 ಕೋಟಿ ಮೀಸಲು. ವರ್ಷಕ್ಕೆ 10,000 ಕೋಟಿ. ದಿಸ್ ಇಸ್ ಅವರ್ ಮ್ಯಾನಿಫೆಸ್ಟೋ. ಆಮೇಲೆ ಇದು ಕನ್ನಡ ಮ್ಯಾನಿಫೆಸ್ಟೋ. ತಾವು ಈಲ್ಡ್ ಹಾಕಿನಂದ್ರೆ ಇಲ್ಲ ಈಲ್ಡಾಗಲ್ಲ, ಟೈಮೇ ಇಲ್ಲ ಈಲ್ಡಾಗಕ್ಕೆ. ನಾನು ಯಾಕಂದ್ರೆ ಟೈಮೇ ಇಲ್ಲ. ಆಮೇಲೆ ಉತ್ತರ ಕೊಡುವಾಗ ಹೇಳಿ. MB ಪಾಟೀಲ್ ಇಲ್ಲ ಆಮೇಲೆ ಹೇಳಿ. ಅವ್ರು ಹಿಂಗೆ ಹೇಳ್ತಾರ. ಕಾರಜೋಳ ಅವರೇ ಪ್ಲೀಸ್, ನೀವು ನಮ್ಮ ಫ್ರೆಂಡು, ಇಲ್ಲ ಉತ್ತರ ಕೊಡುವಾಗ ಹೇಳಿ. ಸುಮ್ಮನೆ ಕೂತೀನಿ ಬಾಯಿ ಮುಚ್ಕೊಂಡು. ಉತ್ತರ ಕೊಡುವಾಗ ಹೇಳಿ ದಯಮಾಡಿ. ಹೇಳ್ತೇನೆ, ಅದಾಯ್ತು. ಅದಕ್ಕೆ ನಿಮ್ಮ ಸಮಯ ಹಾಳು ಮಾಡಬಾರ್ದಂತ ಸುಮ್ಮನೆ ಕೂತೀನಿ. ಸೊ ನಾವ್ ಹೇಳಿರೋದು ಇಂಗ್ಲಿಷ್ ಮ್ಯಾನಿಫೆಸ್ಟೋ, ಇಂಗ್ಲಿಷ್ನಲ್ಲಿ ಅಲೋಕೇಶನ್ ಆಫ್ 10,000 crores every year to implement irrigation projects in Kaveri and Krishna water basin. This is our manifesto. ಕಾರಜೋಳ ಅವರೆಲ್ಲ ಪಾದಯಾತ್ರೆ ಮಾಡಿದ್ದು, ನಾನು ಪರಮೇಶ್ವರ ಕಾಂಗ್ರೆಸ್ ಪಾರ್ಟಿಯಿಂದ ಪಾದಯಾತ್ರೆ ಮಾಡಿದ್ದು. ಮತ್ತೆ ನೀವು ಅಲ್ಲಿದ್ರ ಭಾಷಣ ಮಾಡುವಾಗ ಅಲ್ಲಿದ್ರೇನ್ರಿ? ನಾನು ನಿಮಗೆ ಪ್ರಸ್ತಾಪ ಮಾಡಿ ಯಾವ್ದು ನಾನು ತೋರಿಸಿರೋದು ಯಾವುದು? ಪರಮೇಶ್ವರ್ ಅವರು ಅಭಿನಂದನೆ ಕೊಟ್ಟಿದ್ದನ್ನು ನಾವು ತೋರಿಸಿರೋದು ಯಾವ್ದ್ರಿ? ಮ್ಯಾನಿಫೆಸ್ಟೋ. ಹೊರಗಡೆ ಭಾಷಣ ಮಾಡೋದಲ್ಲ, ಮ್ಯಾನಿಫೆಸ್ಟೋ. 2 ಮ್ಯಾನಿಫೆಸ್ಟೋ ಇರಬಹುದು. ಮ್ಯಾನಿಫೆಸ್ಟೋ 2 ಮ್ಯಾನಿಫೆಸ್ಟೋ ಇರಬಹುದು. ಮ್ಯಾನಿಫೆಸ್ಟೋ ಇಂಪಾರ್ಟೆಂಟ್, ಭಾಷಣ ಮಾಡೋದು ಇಂಪಾರ್ಟೆಂಟ್. ಭಾಷಣ ಅಲ್ಲ. ನಾನು ಇದು ದಿಸ್ ಇಸ್ ದಿ ಪ್ರಾಮಿಸ್ ವಿ ಹ್ಯಾವ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ದಯವಿಟ್ಟು ಉತ್ತರ ಕೊಡೋಕೆ ಕೂತ್ಕೊಳ್ಳಿ. ಆಮೇಲೆ ಹೇಳಿದ್ರೆ ಕೂತ್ಕೊಳ್ಳಿ. ಅದೆಲ್ಲ ಹೇಳಿದ್ರಿ, ಬಹಳ ಸಾರಿ ಹೇಳಿದ್ರಿ, ಕೂತ್ಕೊಳ್ಳಿ. ಬಿಡುಗಡೆ ಆದದ್ದನ್ನ ತಂದೇನಿ, ಕೂತ್ಕೊಳ್ಳಿ. ಇದು ದಿಸ್ ಇಸ್ ದಿ ಮ್ಯಾನಿಫೆಸ್ಟೋ. ಇಂಗ್ಲಿಷ್ ನಲ್ಲಿ ಮ್ಯಾನಿಫೆಸ್ಟೋ. ಅಲೋಕೇಶನ್ ಆಫ್ 10,000 crores every year to implement irrigation projects in Kaveri and Krishna water basin. This is the English manifesto. This is the Kannada manifesto. ಕನ್ನಡದಲ್ಲಿ ಏನು ಹೇಳಿದ್ದೀವಿ? ಕೃಷ್ಣಾ ನದಿ ಕಣಿವೆ ಮತ್ತು ಕಾವೇರಿ ನದಿ ಕೊಳ್ಳದಲ್ಲಿ ಅಭಿವೃದ್ಧಿ ಹಾಗೂ ಆಧುನೀಕರಣಕ್ಕಾಗಿ ವಾರ್ಷಿಕ 10,000 ಕೋಟಿ
ಖರ್ಚು ಮಾಡ್ತೇವೆ. ಮಾನ್ಯ ಅಧ್ಯಕ್ಷರೇ, ನೀವೇನು ಹೇಳಿದ್ದೀರಿ ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ? ವಾಟ್ ಇಸ್ ಯುವರ್ ದಿಸ್ ಇಸ್ ಯುವರ್ ಮ್ಯಾನಿಫೆಸ್ಟೋ. This is your manifesto. 1.5 lakh crore. 1.5 lakh crore. Sujalam, Supalam, Karnataka Yojana to complete all irrigation projects by 2023. ಎಷ್ಟು ಖರ್ಚು ಮಾಡಿದ್ದೀರಪ್ಪ? This is your manifesto. Your manifesto 2018ರಲ್ಲಿ ಜನತೆಗೆ ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋ ಇವ್ರು ಹೇಳಿರ್ತಕ್ಕಂಥದ್ದು 1.5 ಲಕ್ಷ ಕೋಟಿ ನೀರಾವರಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ. 3 ವರ್ಷ ಮುಗಿತಾ ಬಂತು. ನಿಮ್ಮದೇ 3 ವರ್ಷ ಮುಗಿತಾ ಬಂತು. ಈ ಮಾರ್ಚ್ಗೆ ಅಂದ್ರೆ 90 ಕೋಟಿ ಖರ್ಚು ಮಾಡ್ಬೇಕಲ್ಲ. ಹೌ ಮಚ್ ಯು ಹ್ಯಾವ್ ಸ್ಪೆಂಟ್? ಕೋಟಿ ಖರ್ಚು ಮಾಡಬೇಕಲ್ಲ. ನಾನು ಅವತ್ತು ಭಾಷಣ ಮಾಡಿದ್ದು ಕೂಡಲ ಸಂಗಮದಲ್ಲಿ, ಮತ್ತೆ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥದ್ದು 5 ವರ್ಷದಲ್ಲಿ ವರ್ಷಕ್ಕೆ 10,000 ಕೋಟಿ ರೂಪಾಯಿನಂತೆ 5 ವರ್ಷದಲ್ಲಿ 50,000 ಕೋಟಿ ಇರಿಗೇಷನ್ಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದೆ. ದಟ್ ಇಸ್ ಅವರ್ ಪ್ರಾಮಿಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಥ್ರೂ ಅವರ್ ಮ್ಯಾನಿಫೆಸ್ಟೋ ಇನ್ ಅವರ್ ಪಾದಯಾತ್ರಾ. ಇವರು ಎಲ್ಲ ಕಡೆ ತಮಟೆ ಹೊಡೆಯೋದು. ನಾವೆಷ್ಟು ಖರ್ಚು ಮಾಡಿದ್ದೀವಿ? ಇದು ನಿಮ್ದು ಮ್ಯಾನಿಫೆಸ್ಟೋ, ನಿಮ್ದೇ. ಇದಕ್ಕೆ ಉತ್ತರ ಏನು? ನಿಮ್ದು ಉತ್ತರ ಎಲ್ಲಿದೆ? ಅದು ಆಮೇಲೆ ಕೊಡಿ, ಉತ್ತರ ಕೊಡಿ. ಆಮೇಲೆ ಕೊಡ್ರಿ, ಕೂತ್ಕೊಂಡು ಕೊಡ್ರಿ ಆಮೇಲೆ ಉತ್ತರ. ನಮ್ಮ ಕರ್ನಾಟಕ ನಮ್ಮ ವಚನ, ನಮ್ಮ ಕರ್ನಾಟಕ ನಮ್ಮ ವಚನ. ದಿಸ್ ಇಸ್ ದಿ ಮ್ಯಾನಿಫೆಸ್ಟೋ ಆಫ್ ಬಿಜೆಪಿ ಗಿವನ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಇನ್ 2018. ಯಡಿಯೂರಪ್ಪನವರು ಭಾಷಣ ಮಾಡಾಗ ಏನ್ ಹೇಳಿದ್ರು ಗೊತ್ತಾ? ಇಲ್ಲಿ 19/5/2018ರಲ್ಲಿ ವೋಟ್ ಆಫ್ ಕಾನ್ಫಿಡೆನ್ಸ್ ತಗೊಳ್ಳುವಾಗ ಭಾಷಣ ಮಾಡಿದ್ದಾರೆ. ಆಮೇಲೆ ಮಹದಾಯಿ ಬಗ್ಗೆ ಮಾತಾಡಿದ್ದಾರೆ. ರಕ್ತದಲ್ಲಿ ಬರ್ಕೊಡ್ತೇನೆ. ಇದು ಬಿಜೆಪಿ ಪರಿವರ್ತನಾ ರ್ಯಾಲಿನಲ್ಲಿ ಬಸ್ ಇವ್ರು ಹೇಳಿರೋದು, ಮಿಸ್ಟರ್ ಯಡಿಯೂರಪ್ಪ. ಇಲ್ಲಿ ಹೇಳಿರೋದು ಹೇಳ್ತೀನಿ, ಇಲ್ಲಿ ಭಾಷಣ ಹೇಳ್ತೀನಿ. ಭಾಷಣ ಹೇಳ್ತೀನಿ. 5 ವರ್ಷಗಳಲ್ಲಿ ಯಡಿಯೂರಪ್ಪನವ್ರ ಭಾಷಣ. 5 ವರ್ಷಗಳ ಹಿಂದೆ ಆಲಮಟ್ಟಿ ಅಣೆಕಟ್ಟನ್ನು 519 ಮೀಟರ್ನಿಂದ 524 ಮೀಟರ್ಗೆ ಏರಿಸುವುದಕ್ಕೆ ಅನುಮತಿ ಸಿಕ್ಕ ಮೇಲೂ ಸಹ ನಿಮ್ಮ ಸರ್ಕಾರ ಈ ಬಗ್ಗೆ ಏನೂ ಗಮನ ಕೊಡಲಿಲ್ಲ. ನಮಗೆ ಹೇಳಿರೋದು, ನಿಮ್ಮ ಸರ್ಕಾರ ಏನೂ ಗಮನ ಕೊಡಲಿಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ. ಯಾರು ಹೇಳಿರೋದು? ಆಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಫ್ರಮ್ ಬಿಜೆಪಿ, ಮಿಸ್ಟರ್ ಯಡಿಯೂರಪ್ಪ ಅವರು ಹೇಳಿರೋದು. ಏನಂತ ಹೇಳಿದ್ದಾರೆ? ನಾನು ತೀರ್ಮಾನ ಮಾಡಿದ್ದೇನೆ, ತಕ್ಷಣ 519 ಯಾಕೆಂದ್ರೆ ಇವತ್ತು ಆಲ್ಮಟ್ಟಿ ಎತ್ತರ ಇದೆಯಲ್ಲ 519.6 ಇರೋದು, ಅದು ಮೀಟರ್. 519.6 ಮೀಟರ್.
ಅದನ್ನ ಇದರಲ್ಲಿ ನಮಗೆ ಎರಡನೇ ನ್ಯಾಯಾಧೀಕರಣದ ತೀರ್ಪಿನಲ್ಲಿ ಅದನ್ನ 524.256ಕ್ಕೆ ಏರಿಸಬೇಕು ಅಂತ ಅನುಮತಿ ಕೊಟ್ಟಿದ್ದಾರೆ. ಇವರು ಹೇಳಿದ್ದು ತಕ್ಷಣ 519ರಿಂದ 524 ಮೀಟರ್ವರೆಗೆ ಏರಿಸಿ ಮುಳುಗಡೆಯಾದ ಭೂಮಿಗೆ ಸುಮಾರು 20-25 ಲಕ್ಷ ಪರಿಹಾರ ಕೊಟ್ಟು ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಅವರಿಗೆ ನೆರವು ಕೊಡಬೇಕು. ಅದಕ್ಕಾಗಿ 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಇಡಬೇಕೆನ್ನುವ ಸಂಕಲ್ಪವನ್ನು ನಾವು ಮಾಡಿರುವಂಥದ್ದು. ಇದು ನಾನಲ್ಲ, ಮಿಸ್ಟರ್ ಯಡಿಯೂರಪ್ಪನವರು ಹೇಳಿರೋದು. 1.5 ಲಕ್ಷ ಕೋಟಿ ರೂಪಾಯಿಗಳು ಮ್ಯಾನಿಫೆಸ್ಟೋದಲ್ಲೂ 1.5 ಲಕ್ಷ ಕೋಟಿ, ಅವ್ರ ಭಾಷಣದಲ್ಲೂ ಒಂದು ಮುಖ್ಯಮಂತ್ರಿ ಆದ್ಮೇಲೆ ಅದು 3 ದಿನ ಇದ್ರು ಮುಖ್ಯಮಂತ್ರಿಯಾಗಿ. ಆಗ ವೋಟ್ ಆಫ್ ಕಾನ್ಫಿಡೆನ್ಸ್ಗೆ ಉತ್ತರ ಕೊಡುವಾಗ ಮಾಡದಂತ ಭಾಷಣ. ಇದು ಮಿಸ್ಟರ್ ಯಡಿಯೂರಪ್ಪನವರು ಮಾಡದಂತ ಮಾತುಗಳು, ಮ್ಯಾನಿಫೆಸ್ಟೋ ಇವ್ರದ್ದು. ಹಾಗಾದ್ರೆ ಎಷ್ಟು ಖರ್ಚು ಮಾಡಿದ್ದಾರೆ? ಇಲ್ಲಿದೆ ಎಷ್ಟು ಖರ್ಚು ಮಾಡಿರೋದು ಇವರು? ನಾವು ಖರ್ಚು ಮಾಡಿದ್ದು 2013ರಿಂದ 2018ರವರೆಗೆ ಬರೀ ಮೂರನೇ ಹಂತಕ್ಕೆ 5,761 ಕೋಟಿ 23 ಲಕ್ಷ ಸಿವಿಲ್ ವರ್ಕ್ಸ್ಗೆ, ಲ್ಯಾಂಡ್ ಅಕ್ವಿಷನ್ಗೆ 2,675 ಕೋಟಿ. ಎತ್ತಿ ನಾನು ಹೇಳ್ತೀನಿ ತಾಳ್ರಿ, ನೀವು ಆಮೇಲೆ ಹೇಳ್ರಿ, ತಪ್ಪಿದ್ರೆ ಹೇಳ್ರಿ. ನೀವು 7 ವರ್ಷದಾಗ ಖರ್ಚು ಮಾಡಿದ್ದು ಪೂರಾ ಹೇಳ್ತೀನಿ. ಅದು ಆಯ್ತು, ಹೇಳೋಣ ಬಿಡಪ್ಪ. ಇದು ನೋಡಿ, ಇದು ನೀವೇ ಕೊಟ್ಟಿರೋದು. ಇದು ನಿಮ್ಮ ಜಲಸಂಪನ್ಮೂಲ ಇಲಾಖೆಯಿಂದ ಕೊಟ್ಟಿರೋದು. ಇದು ನಾನು ಹೇಳಿರೋದಲ್ಲ, ಜಲಸಂಪನ್ಮೂಲ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೊಟ್ಟಿರ್ತಕ್ಕಂಥದ್ದು. ಎಲ್ಲದು ಅಲ್ಲಿ ಬರ್ದಿತ್ತಲ್ಲ, ಎಲ್ಲದು. ನಾವು ಖರ್ಚು ಮಾಡಿರೋದು 2019ರಿಂದ 2018ರವರೆಗೆ ಸಿವಿಲ್ ವರ್ಕ್ಸ್ 5,761 ಕೋಟಿ, ಲ್ಯಾಂಡ್ ಅಕ್ವಿಷನ್ಗೆ 19,967 ಕೋಟಿ, ಒಟ್ಟು 7,728 ಕೋಟಿ. ಓಕೆ, ಅಗ್ರೀಡ್. ನೀವೆಷ್ಟು ಖರ್ಚು ಮಾಡಿದ್ದೀರಿ? ನೀವು 1.5 ಲಕ್ಷ ಕೋಟಿಗೆ ಮಾಡ್ತೀವಿ ಅಂತಂದ್ರಲ್ಲ, ಅಲ್ಲ ಹೇಳ್ತೀರಿ, ಹೇಳಿ ಆಮೇಲೆ ಅದು ಹೇಳ್ಬಿಡ್ತೀವಿ ನೀವೆಷ್ಟು ಖರ್ಚು ಮಾಡಿದ್ದೀರಿ ಅಂತ. ಸಿವಿಲ್ಗೆ ಖರ್ಚು ಮಾಡಿರೋದು, ನೀವು ಸಿವಿಲ್ ವರ್ಕ್ಸ್ ಖರ್ಚು ಮಾಡಿರೋದು 2,492 ಕೋಟಿ ಇಲ್ಲಿವರೆಗೆ. ಎಷ್ಟು? 2,492 ಕೋಟಿ ಸಿವಿಲ್ ವರ್ಕ್ಸ್ಗೆ. ಏನ್ ಬಾಣಗಳು ಬಿಟ್ಟಿದ್ದು. ಆಮೇಲೆ ಲ್ಯಾಂಡ್ ಎಕ್ಸ್ಪೆನ್ಗೆ ಖರ್ಚು ಮಾಡಿರ್ತಕ್ಕಂಥದ್ದು 1,134 ಕೋಟಿ. ಒಟ್ಟು ನೀವು ಖರ್ಚು ಮಾಡಿರೋದು 2.5 ವರ್ಷದಲ್ಲಿ 3,626 ಕೋಟಿ. 2.5 ವರ್ಷದಲ್ಲಿ ಎಷ್ಟು? 3,626 ಕೋಟಿ. ಏನ್ ಭಾರಿ ಕಡ್ದು ಕಟ್ಟಾಕ್ಬಿಟ್ಟಿರೋರ್ ತರ ಆಯ್ತಪ್ಪ. ನೀವು ಹೇಳ್ತಿದ್ದೀರಲ್ಲ, ಭಾಷಣ ಮಾಡಿದಿರಲ್ಲ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡ್ತಿದ್ದೀರಲ್ಲ, ನಾವು ನಿಮ್ದೇ ಭಾಷಣ ಹೇಳ್ತೀನಿ. 11/7/2000 ನೀವು ಹೇಳಿರೋದು. ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಕ್ಕೆ RR ವರ್ಕ್ಸ್ಗೆ 50,000 ಕೋಟಿ ಬೇಕು. ಇದರ ಜೊತೆಯಲ್ಲಿ ಕಾರಜೋಳ ಅವರು ಹೇಳಿರೋದು, ಕಾರಜೋಳ ಅವರು ನೀಡಿರುವ ಹೇಳಿಕೆ,
ಕ್ಯಾನಲ್ ವರ್ಕ್, ನೆಟ್ವರ್ಕ್, ಲಿಫ್ಟ್ ಇರಿಗೇಷನ್ ಇವೆಲ್ಲ ಮಾಡಲಿಕ್ಕೆ 20,000 ಕೋಟಿ ಬೇಕು, 70,000 ಕೋಟಿ ಬೇಕು ಅಂತ ಹೇಳಿದ್ದೀರಿ ಅಲ್ವಾ? ವರ್ಷಕ್ಕೆ 1.5 ಲಕ್ಷ ಕೋಟಿ ಅಂತಂದ್ರೆ ಎಷ್ಟಾಯ್ತು? ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ಬೇಕು ನೀವು? 30,000 ಕೋಟಿ ಅಲ್ವಾ? ನೀವು ಹೇಳಿದಿರಿ ಭಾಷಣ ಮಾಡುವಾಗ, ವಿರೋಧ ಪಕ್ಷದಲ್ಲಿರುವಾಗ 25,000 ಕೋಟಿ ತೆಗೆದಿಡ್ರಿ ಅಂತ ಹೇಳಿದಿರಿ. 25,000 ಕೋಟಿ ತೆಗೆದಿಡ್ರಿ. ನಮ್ಮಲ್ಲಿ 1 ಎಕರೆ 30 ಲಕ್ಷ ರೂಪಾಯಿ ಇದೆ, ಕೊಟ್ರಿ ಅಷ್ಟು ದುಡ್ಡು. ನೀವೇ ಹೇಳಿರೋದು. ನೀ ಎಷ್ಟು ಕೊಟ್ಟಿದ್ಯಪ್ಪ ಈಗ? 1 ಎಕರೆಗೆ ಎಷ್ಟು ಕೊಟ್ಟಿದ್ದೀರಿ? 40 ಲಕ್ಷ ಕೊಡಿ, 30 ಲಕ್ಷ ಕೊಡಿ, 25,000 ಕೋಟಿ ಕನಿಷ್ಠ ಇಡಬೇಕು. ಎಷ್ಟು ಕೊಟ್ಟಿದ್ದೀರಿ? ಏನ್ ಹೇಳೋದೇನು? ಲೆಕ್ಕ ಇರ್ಬೇಕಲ್ಲ. ಲೆಕ್ಕೂ ಇಲ್ಲ, ಪಕ್ಕೂ ಇಲ್ಲ. ಹೇಳದ್ದೇ ಹೇಳದ್ದು ಭಾಷಣ ಹೊಡೆದ್ದೇ ಹೊಡೆದ್ದು. ನಾನೇನು ಇದನ್ನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಇದು ಅವರೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು. ನಾನು ಸರ್ಕಾರದಿಂದ ತಕ್ಕಂದಿರ್ತಕ್ಕಂಥ ಅಂಕಿಅಂಶಗಳು. ಮೊನ್ನೆ ಅಧ್ಯಕ್ಷರೇ, ಇವರು ಹೇಳೋದೊಂದು ಮಾಡೋದೊಂದು. ನಾನು 50,000 ಕೋಟಿ ಖರ್ಚು ಮಾಡಬೇಕು ಅಂತ ಹೇಳಿದ್ದೆ. ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸುಮಾರು 52,000 ಕೋಟಿ. ಖರ್ಚಾಗಿರ್ತಕ್ಕಂಥದ್ದು 49,000 ಕೋಟಿ. ನಾವು ನುಡಿದಂತೆ ನಡೆದಿದ್ದೀವಿ. 5 ವರ್ಷದಲ್ಲಿ 49,000 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ದೀವಿ. ಸುಮಾರು 50,000 ಕೋಟಿ. ವಿ ಹ್ಯಾವ್ ರಿಲೀಸ್ಡ್ more than 50,000 crores. You have met the promise. You have implemented the manifesto promises. ಇವರು 1.5 ಲಕ್ಷ ಕೋಟಿ. ಇದೇನು ಬೇಕಾಗಿಲ್ರಿ ಇದು. ಅದು ಇದು ಹದಿನೆಂಟರಲ್ಲಿ ಹೇಳಿರೋದು ಬೇಡ. ಆಯ್ತು ಮಾನ್ಯ ಅಧ್ಯಕ್ಷರೇ, ಅದು ಇನ್ನೊಂದಿದೆ, ತೆಗೆದುಕೊಡಿ. ಅವ್ರ ಭಾಷಣ ಇನ್ನೊಂದು ಬೇರೆ ಕಡೆ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಆದ್ರಿಂದ ಇವರು ಹೇಳೋದೊಂದು ಮಾಡೋದೊಂದು. ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೇನೆ, ನೀವೇ ಮಂತ್ರಿ. ನಾನು ಉತ್ತರ ಕರ್ನಾಟಕದವನೇ. ಈಗ ಒಂದೇ ಜಿಲ್ಲೆಯವರು ನಾವು, ನೀವು. ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ. ನಿಮ್ ಹಿಡ್ಕೊಂಡಿರೋರು ಯಾರಪ್ಪ? ಕೈ ಹಿಡ್ಕೊಂಡಿರೋರು ಯಾರು? 30,000 ಕೋಟಿ ಖರ್ಚು ಮಾಡ್ಬೇಕಲ್ಲ ವರ್ಷಕ್ಕೆ. 3 ವರ್ಷದಲ್ಲಿ 90,000 ಕೋಟಿ ಖರ್ಚು ಮಾಡ್ಬೇಕಲ್ಲ. ಯಾಕೆ ಮಾಡಕ್ಕಾಗಿಲ್ಲ? ಮನೆ ಅಧ್ಯಕ್ಷರೇ, ಈ ಅಪ್ಪರ್ ಕೃಷ್ಣ ಇದೆಯಲ್ಲ, ಇದಕ್ಕೆ ಅಡಿಗಲ್ ಹಾಕ್ದವ್ರು ಯಾರು? ಕಾಂಗ್ರೆಸ್ನವರು, ಬಿಜೆಪಿಯವರು? ಪೂರ್ಣ ಹೇಳ್ತೀನಿ ಯಾರ್ಯಾರಿಂದ ನಾ ಹೇಳ್ತೀನಿ. ಆಯ್ತು, ನಿಮ್ಮನ್ನ ಕೇಳಕ್ಕೆ ಹೇಳ್ಸಕ್ಕೆ, ಉತ್ತರ ಹೇಳ್ಸಕ್ಕೆ ಇರೋದು. ಈಗ ನೀವು ಇಂಟರ್ವ್ಯೂನಾಗ ಅಂದ್ರೆ ಈಗ ಆಗ್ಬಿಡ್ತೀನಿ. ಉತ್ತರ ಹೇಳ್ಸಕ್ಕೆ ಇರೋದು. ಎಲ್ಲ ಈಗ ಹೇಳೋದಕ್ಕೆ ತಪ್ಪಿಸ್ಕೊಂಡು ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಹೋಗ್ಬಿಟ್ಟು ತಪ್ಪಿಸ್ಕೊಳ್ಳೋದಲ್ಲ, ಕೊಡೋದಲ್ಲ. ಇಲ್ಲಿ ಹೇಳ್ಬೇಕು. ಖಂಡಿತ ಖರ್ಚು ಮಾಡಿದ್ದೀರಿ ಅಂತ ತೋರಿಸ್ಬೇಕು. ನೀವು ಶಾಂತ ರೀತಿಯಿಂದ ಡಾಕ್ಯುಮೆಂಟ್ ಮೂಲಕ ಹೇಳ್ಬೇಕು. ಹೇಳ್ತೀನಿ ಏನೇನ್ ಅನ್ಯಾಯ ಆಗಿದೆ, ಡಾಕ್ಯುಮೆಂಟ್ ಮೂಲಕ ಹೇಳ್ಬೇಕು ಏನೇನ್ ಅನ್ಯಾಯ ಆಗಿದೆ ಅಂತ. ಇದು ಈಗ ನೀವು ಅಧ್ಯಕ್ಷರೇ 1.5 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೆ ಅವ್ರು ಖರ್ಚು ಮಾಡಿರೋದು ಈಗಾಗಲೇ ಹೇಳಿದ್ರೆ 3,626 ಕೋಟಿ 3ನೇ ಹಂತಕ್ಕೆ. Is it not an injustice caused to the people of Karnataka? Is it not an injustice caused to the North Karnataka people? Is it not an injustice? It's a great injustice caused by BJP government. That too from Mr. Yediyurappa and Mr. Basuraj Bommai and Mr. Karjol.
ನಮ್ಮನ್ನ ನಿರಾಶ್ರಿತರನ್ನ ನಿರ್ಗತಿಕರನ್ನ ಮಾಡಿದ್ರೆ ಕಾಂಗ್ರೆಸ್. ಇಲ್ಲಿ ಈಗ ಬಿಜಾಪುರ, ಬೇಡ ಉತ್ತರ ಹೇಳಿ. ಬಾಗಲಕೋಟೆ ಜಿಲ್ಲೆಯವ್ರನ್ನ ನಿರ್ಗತಿಕರನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು. ನಮ್ಮನ್ನ ನಿರಾಶ್ರಿತ ಮಾಡಿದ್ದಾರೆ ಕಾಂಗ್ರೆಸ್ನವರು. ನಾನು ಪೂರ್ಣ ನಾಯಕರಿದ್ದಾರ ಮುಗಿಲಕ್ ಸುಮ್ಮನೆ ಕೂತೇನೆ. ನೀವು ಯಾವ ಎಲ್ಲ ಗೊತ್ತಿದೆ. ನಿಮ್ಮ ಬಂಡವಾಳ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೋ ಇಲ್ವೋ ಮಾಡ್ರಿ. ಡಿ ಯು ಅಗ್ರಿ ಯುವರ್ ಮ್ಯಾನಿಫೆಸ್ಟೋ ಆರ್ ನಾಟ್? ಲವ್ ಮಾಡಿದ್ರ ಅಂದ್ರೆ ಈಗ ಉತ್ತರ ಹೇಳಕ್ ಶುರು ಮಾಡ್ತೀನಿ. ನನಗೆ ಯಾವ್ದು ಒಪ್ಕೊತೀರಾ ಇಲ್ವೋ? ನಾ ಹೇಳ್ತೇನೆ. ಮ್ಯಾನಿಫೆಸ್ಟೋ ಒಪ್ಕೊತೀರಾ ಇಲ್ವೋ? ಮ್ಯಾನಿಫೆಸ್ಟೋದ್ದು ಹೇಳ್ತೇನೆ. ನಿಮ್ಮ ವಿರೋಧ ಪಕ್ಷದ ನಾಯಕರು ಪ್ರಶ್ನೆನೇ ಕೇಳೋದು ಒಪ್ಪೋದಕ್ಕೆ ತಯಾರಾಗಿಲ್ಲ ನೀವು. ಏನು ಕಣ್ಣೀರ್ ಹರಿದು ಕೂಡಲ್ ಸಂಘಕ್ಕೆ ಹೋಗ್ಯದ. ಹೊಸಪೇಟದಿಂದ ಕೂಡಲ್ ಸಂಘಕ್ಕೆ ನಡೆದು ತೂಕ ಇಳಿಸ್ಕೊಂಡ್ರಿ, ಅದನ್ನು ಹೇಳ್ತೇನೆ. ಹೌದೌದು. ಅದನ್ನು ಹೇಳ್ತೇನೆ. ನಾವು 50 ರಿಲೀಸ್ ಮಾಡಿದ್ದೇನೆ. ಹೇಳ್ತೇನೆ. ಐ ಹ್ಯಾವ್ ರಿಲೀಸ್ಡ್ 52,000 crores. ಕೂತ್ಕೊಳ್ರಿ. ಆಲಿಮಟ್ಟಿ ಒಳಗ ಒಂದು ಕ್ಷೇತ್ರ ಬಿಟ್ಟು ಎಲ್ಲಿ ಖರ್ಚು ₹1 ಮಾಡಿಲ್ರಿ. ಎಲ್ಲಿ ಮಾಡಿ ನೋಡಿದ್ರೆ ರಾಜಕೀಯ ಭಾಷಣ, ಬರೀ ರಾಜಕೀಯ ಭಾಷಣ. ಇದು ನೋಡಿ, ನಾವು ರಿಲೀಸ್ ಮಾಡಿರೋದು ದುಡ್ಡು ಎಷ್ಟು ರಿಲೀಸ್ ಮಾಡಿದೀವಿ ಅಂತ. 2008ರಿಂದ 9ರವರೆಗೆ, 2008-9ರಿಂದ 12-13ವರೆಗೆ ಇವರು ನೀರಾವರಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 2008ರಿಂದ 13ರವರೆಗೆ ಕರ್ನಾಟಕ ನೀರಾವರಿ ನಿಗಮಕ್ಕೆ 8,761.68 ಕೋಟಿ, ವಿಶ್ವೇಶ್ವರ ಜಲ ನಿಗಮಕ್ಕೆ 578.82 ಕೋಟಿ, ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ 4,088 ಕೋಟಿ, ಕಾವೇರಿ ನೀರಾವರಿ ನಿಗಮಕ್ಕೆ 4,305 ಕೋಟಿ. ಇದು 2008-9ರಿಂದ 2012-13ವರೆಗೆ ಹಿಂದಿನ ಸರ್ಕಾರದ್ದು, ಬಿಜೆಪಿ ಸರ್ಕಾರದ್ದು. ಒಟ್ಟು ಖರ್ಚು ಮಾಡಿದ್ದದು ನೀವು 5 ವರ್ಷದಲ್ಲಿ 17,734 ಕೋಟಿ. 17,734 ಕೋಟಿ. ನಾವು 2013-14ರಿಂದ 2017-18ರವರೆಗೆ ಕರ್ನಾಟಕ ನೀರಾವರಿ ನಿಗಮಕ್ಕೆ 17,831 ಕೋಟಿ, ವಿಶ್ವೇಶ್ವರ ಜಲ ನಿಗಮಕ್ಕೆ 1,768.83 ಲಕ್ಷ, ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ 19,274.82 ಕೋಟಿ ಖರ್ಚು, ಬಿಡುಗಡೆ ಮಾಡದ್ದು 21,851.21. ಕಾವೇರಿ ಜಲ ನಿಗಮಕ್ಕೆ, ನೀರಾವರಿ ನಿಗಮಕ್ಕೆ 9,763. ನಾವು ಖರ್ಚು ಮಾಡದ್ದು 51,217 ಕೋಟಿ. ನಿಮ್ಮದು 17,734 ಕೋಟಿ. 17 ಎಷ್ಟಾಯ್ತು? 51. 3 ಪಟ್ಟು ಜಾಸ್ತಿ. 3 ಪಟ್ಟು. ನಾವು ಪ್ರಾಮಿಸ್ ಮಾಡಿದ್ದು 50,000 ಕೋಟಿ. ವಿ ಹ್ಯಾವ್ ಸ್ಪೆಂಟ್ 51,217 ಕೋಟಿ. ನೀವು ಇಲ್ಲಿವರೆಗೆ ಖರ್ಚು ಮಾಡಿರೋದು ಎಷ್ಟು ಗೊತ್ತಾ? ಒಟ್ಟು ನೀರಾವರಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 33,835 ಕೋಟಿ. ಇಲ್ಲಿವರೆಗೆ ಬಿಡುಗಡೆ ಆಗಿರೋದು 33,835 ಕೋಟಿ 3 ವರ್ಷದಲ್ಲಿ. ಯುಕೆಪಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತಂದ್ರೆ 7,132 ಕೋಟಿ. ಇದೆಲ್ಲ ಒಟ್ಟು ನೀರಾವರಿಗೆ.
ಈ ಕೃಷ್ಣ ಜಲಭಾಗ್ಯಕ್ಕೆ ಬಿಡುಗಡೆ ಮಾಡಿರೋದು. ಅದು 3ನೇ ಹಂತಕ್ಕೆ, 3rd ಸ್ಟೇಜ್ಗೆ. ಒಟ್ಟು ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು, ಬಿಡುಗಡೆ ಮಾಡಿರ್ತಕ್ಕಂಥದ್ದು 7,132 ಕೋಟಿ. ಕಾವೇರಿ ನೀರಾವರಿ ನಿಗಮಕ್ಕೆ 9,800 ಕೋಟಿ. ಒಟ್ಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು 33,835 ಕೋಟಿ. ಗೊತ್ತಾಯ್ತಾ? 90,000 ಕೋಟಿ ಮಾಡ್ಬೇಕಲ್ರಿ, 33,000 ಕೋಟಿನೇ ಮಾಡಿದ್ದೀರಿ. ವೈ? ನಿಮ್ ಪ್ರಾಮಿಸ್, ವಾಟ್ ಹ್ಯಾಪನ್ ಟು ಯುವರ್ ಪ್ರಾಮಿಸ್? ವಾಟ್ ಹ್ಯಾಪನ್ ಟು ಯುವರ್ ಪ್ರಾಮಿಸ್? ವರ್ಷಕ್ಕೆ 30,000 ಕೋಟಿ ಖರ್ಚು ಮಾಡ್ತೀವಿ ಅಂದ್ರೆ ಏನಾಯ್ತು? ಮೂರನೇ ಒಂದು ಭಾಗ ಮಾಡಿರೋದು ನಾವು 3 ಪಟ್ಟು ಮಾಡಿದ್ದೀವಿ. ನಾವು ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ. ಇವರೆಲ್ಲಿ ನಡ್ಕೊಂಡಿದ್ದಾರೆ? ಸಿದ್ದರಾಮಯ್ಯ ಕಾಂಗ್ರೆಸ್ ಕಾಲದಲ್ಲಿ ಅನ್ಯಾಯ ಆಗೋಯ್ತು, ಕಾಂಗ್ರೆಸ್ ಕಾಲದಲ್ಲಿ ಅನ್ಯಾಯ ಆಗೋಯ್ತು, 25,000 ಕೋಟಿ ಕೊಟ್ರಿ. ಅವತ್ತು ಇವರು ಇದೇ ಭಾಷಣ ಇಲ್ಲಿ 25,000 ಕೋಟಿ ಕೊಟ್ರಿ. ನಮ್ಮ ಊರಿನಲ್ಲಿ 30 ಲಕ್ಷ ಇದೆ ದುಡ್ಡು, 1 ಎಕರೆಗೆ. ಆರಣ ಇದಕ್ಕೆ ಕೊಡ್ರಿ, ದುಡ್ಡು ಕೊಡ್ರಿ. ನಮ್ಮ ಕಾಲದಲ್ಲಿ ನೀರಾವರಿ ಸೃಜನೆ ಆದದ್ದು, ನೀರಾವರಿಗೆ ಒಳಪಟ್ಟದ್ದು 6.54 ಲಕ್ಷ ಎಕರೆ. 6.54 ಲಕ್ಷ ಎಕರೆ. 6.54 ಲಕ್ಷ ಎಕರೆ. ಒಟ್ಟು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ನೀರಾವರಿ ಪ್ರದೇಶ ಸುಮಾರು 72 ಲಕ್ಷ ಎಕರೆ. ಅದರಲ್ಲಿ ಸುಮಾರು 10% ನಾವು ನಮ್ಮ ಕಾಲದಲ್ಲಿ ನೀರಾವರಿ ಸೃಷ್ಟಿ ಮಾಡಿದ್ದೀವಿ, ಅಚ್ಚುಕಟ್ಟನ್ನ ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲಿ ಇವರು ಮಾಡಿದ್ದು? ಇವರು ಈಗ ಸಮ್ಮಿಶ್ರ ಸರ್ಕಾರ ಇತ್ತು, ಕಾರಜೋಳ ಅವರು ಭಾಷಣ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ 11/7/2018 ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ R&R ವರ್ಕ್ಸ್ಗೆ 50,000 ಕೋಟಿಗಳು ಬೇಕು. ಇದರ ಜೊತೆಯಲ್ಲಿ ಸಿವಿಲ್ ಕಾಮಗಾರಿಗಳಿಗೆ ಕ್ಯಾನಲ್ ನೆಟ್ವರ್ಕ್ ಲಿಫ್ಟ್ ಇರಿಗೇಷನ್ ಕಾಮಗಾರಿಗಳಿಗೆ ಸುಮಾರು 20,000 ಕೋಟಿ ಬೇಕು. ಹೀಗೆ ಒಟ್ಟು 70,000 ಕೋಟಿಗಳನ್ನು ಕೊಟ್ಟರೆ ಉಪಯೋಗ ಆಗುತ್ತದೆ. ಈ ಬಜೆಟ್ನಲ್ಲಿ 50,000 ಕೋಟಿಗಳಾದರೂ ಇಡಬೇಕು. ಯಾವ ಪುರುಷತ್ವಕ್ಕಾಗಿ ಸರ್ಕಾರ ನಡೆಸುತ್ತೀರಿ? ಈ ದೇಶಕ್ಕಾಗಿ ತ್ಯಾಗ ಮಾಡಿದಂಥವರು ನಾವು. ನಮ್ಮ ಬದುಕು ಕಟ್ಟಿಕೊಡಲು ಆಗದಿದ್ದರೆ ನಿಮಗೆ ಈ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ನಿಮಗೆ ಯಾವುದೇ ಯೋಗ್ಯತೆ ಇಲ್ಲ. ಸ್ವಾಮಿ, ಯಾರು ಹೇಳಿದ್ದು? ಇಲ್ವೋ? ಇವರು ಎಲ್ಲಿ ಹೊಟ್ಟೋದ್ರು? ನಿರಾಣಿಯವರೇ ಎಲ್ಲಿ ಹೊಟ್ಟೋದ್ರು? ನಮ್ಮ ಜಿಲ್ಲೆಯವರಲ್ಲ ನೀವು, ಎಲ್ಲಿ ಹೊಟ್ಟೋದ್ರು? ಕಳಿಸ್ಬಿಟ್ರಿ. ಮನೆ ಅಧ್ಯಕ್ಷರೇ 2 ಗಂಟೆ ಮೇಲೆ ಬಂದು ಮಾತಾಡೋಣ, ಒಂದು ಗಂಟೆ ಲೀಡ್. ಇನ್ನೂ ಸದಸ್ಯರು ಇಲ್ಲ ಇಲ್ಲ ಇಲ್ಲ, ನಾನು ಬಿಡಾಗಿಲ್ಲ. ನಾನು ಇದನ್ನ ಎಲ್ಲ ತಯಾರು ಮಾಡ್ಕೊಂಡು ಬಂದಿದ್ದೀನಿ. ಹೆಂಗ್ ಬಿಟ್ಬಿಡೋದು ಉತ್ತರ ಕರ್ನಾಟಕನ? ಇನ್ನು ಕನಿಷ್ಠ ಪಕ್ಷ 2 ಗಂಟೆ ಬೇಕು. ಹೌದು, ಇಲ್ಲದ ಹೆಂಗಾಗ್ತದ್ರಿ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ಬೇಕೋ ಬೇಡ? ನೀವು ಮಾಡ್ಬೇಕೋ ಬೇಡ? ಯತ್ನಾಳ್ ಅವರೇ ಸರ್, ಯಾರ ಆಧಾರದಲ್ಲಿ ಚರ್ಚೆ ಮಾಡಿ ಏನ್ ಮಾಡೋದ್ರಿ? ಯಾಕೆ ಬರೋದು ಇಲ್ಲಿಗೆ? ಸೋಮ ಒದರುದು ಇಲ್ಲಿಗೆ ಯಾಕೆ ಬರೋದು? ನಾವು ಇಲ್ಲಿಗೆ ಅಲ್ಲಿ ಅಸೆಂಬ್ಲಿ ಕರೆಯಕ್ಕೆ ಯಾಕೆ? ಇದರಿಂದ ಫಾಯ್ದೆ ಆಗುದೈತ್ರಿ? ಏನ್ ಮಕ್ಕಳಾಟನಾ? ಸೋಮ್ ನಾ ಇದ್ದಾಗ ಹಂಗ್ ಮಾಡ್ತೀವಿ, ನೀವಿದ್ದಾಗ ಹಿಂಗ್. ಬುಗ್ರಿ ಆಡಕ್ಕೆ ಬರೋದು ಇಲ್ಲಿಗೆ ನಾವು? ಕತ್ತಿ ಕೇಳುದಿಲ್ಲ. ಆಯ್ತು, ಕನ್ಕ್ಲೂಡ್ ಮಾಡಿ. ಈಗ ಮಾನ್ಯ ಮಿನಿಸ್ಟ್ರು ಇಲ್ಲ, ಯಾರು ಕೇಳೋರಿಲ್ಲ. ಅರ್ಜೆಂಟ್ ಮಾಡಿ ಮಧ್ಯಾಹ್ನ ಬಂದು ಮಾತಾಡ್ತೀನಿ. ಕನ್ಕ್ಲೂಡ್ ಮಾಡ್ಬಿಡಿ ಸರ್, ಕನ್ಕ್ಲೂಡ್ ಮಾಡಿ. ಈಗ ಅರ್ಜೆಂಟ್ ಮಾಡಿ 3 ಗಂಟೆ ಸೇರೋಣ.
ಮತ್ತೆ ಸೇರೋಣ, ಆಮೇಲೆ ಮಾತಾಡ್ತೀನಿ ನಾನು. ಇಲ್ಲ ಕನ್ಕ್ಲೂಡ್ ಹೆಂಗ ಉತ್ತರ ಕೊಡ್ಬೇಕಲ್ಲ, 2 ಗಂಟೆ ಒಳಗಡೆ ಅಂತೂ ಆಗಲ್ಲ. ಉತ್ತರ ಕೊಡ್ತಾರೆ, ಸರ್ಕಾರ ಉತ್ತರ ಕೊಡ್ತಾರೆ. ನನಗೆ ಕನಿಷ್ಠ ಅಧ್ಯಕ್ಷರೇ ಅವ್ರು ಆಮೇಲೆ ಮಾಡ್ಲಿ, ನಮಗ್ ಕೊಡ್ರಿ 4 ಮಂದಿಗೆ. ಅವ್ರು ಆಮೇಲೆ ಮಾತಾಡ್ಲಿ, ಆಮೇಲೆ ಮಾತಾಡ್ಲಿ. ಅಧ್ಯಕ್ಷ ಈ ಕಡೆ ಕೊಡ್ರಿ, ಈ ಭಾಗದಾಗ ಕೊಡ್ರಿ. ಅಧ್ಯಕ್ಷ, ಆಗ್ಲೇ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಹೇಳಿದ್ರು ನನಗೆ 2 ಗಂಟೆವರೆಗೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ. 2 ಗಂಟೆವರೆಗೂ 2 ಅವರ್ಸ್ ಬೇಕು ಅಂತ ಹೇಳಿದ್ದು. 2 ಅವರ್ಸ್ ಅಲ್ಲ, 2 ಗಂಟೆ ಅಂತ ಹೇಳಿದ್ದು. 2 ಗಂಟೆ ಅಂದ್ರೆ ಕನ್ನಡದಲ್ಲಿ 2 ಗಂಟೆಗಳು ಬೇಕು. ಉಲ್ಟಾ ಸೀದಾ ಬೇಡ. 2 ಅವರ್ಸ್ ಬೇಕು. ಒಂದು ವಿರೋಧ ಪಕ್ಷದ ನಾಯಕರು ಏನ್ ಮಾತಾಡಿದ್ರು ಅನ್ನೋದು ಅವ್ರಿಗೆ ಇದ್ದಿಲ್ಲ ಅಂದ್ರೆ ಇಲ್ಲೆಲ್ಲ ಸದನಕ್ಕೆ ಗೊತ್ತಿದೆ. ನಾನು 2 ಗಂಟೆವರೆಗೂ ಮಾತಾಡ್ತೀನಿ, ಅದಾದ್ಮೇಲೆ ಉತ್ತರ ಕೊಡಿಸಿ ಅಂತ ಅಂದಾಗ ಕಾರಜೋಳರು ಹೇಳಿದ್ರು ಅವ್ರು 2 ಗಂಟೆವರೆಗೂ ಮಾತಾಡ್ಲಿ, ನಾನು ಉತ್ತರ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ನಾವು ಕೇಳಿದ್ದು ಎಲ್ಲೋ ಕೃಷ್ಣ ಬೈರೇಗೌಡ್ರೆ 2 ಗಂಟೆ ಅಲ್ಲ, 2 ಅವರ್ 2 ಅವರ್ಸ್ ಏನು 2 ಗಂಟೆವರೆಗೂ ಮಾತಾಡ್ತೀನಿ ಅಂತ ತಾವ್ ಹೇಳಿದ್ರಿ. ಅದ್ಯಾಕೆ ಉಲ್ಟಾ ಸೀದಾ ಆಯ್ತೀರಿ? ಉಲ್ಟಾ ಸೀದಾ ಇಲ್ಲ, ನಾನು ನೋಡಿದೆ ಈ ಸದನದಲ್ಲಿ ಎಲ್ಲಿಂದ ಎಲ್ಗೋ ಹೋಯ್ತೀರಿ, ತಿರ್ಗಾ ಅದಕ್ಕೆ ತಗೋತೀರಿ, ರಿಪೀಟ್ ಮಾಡ್ತೀರಿ, ಮತ್ತೆ ರಿಪೀಟ್ ಆಗ್ತಿದ್ದಿ. ನನ್ಗೆ ಗೊತ್ತಾಗ್ತದೆ ನೀವು ನಿಮ್ಮ ಸಿದ್ದರಾಮಯ್ಯನವ್ರ ಭಾಷಣ ಅಂದ್ರೆ ನಾವೆಲ್ಲೆಲ್ಲೋ ಹೋಗಿದ್ದವ್ರು ಕೂಡ ಬಂದು ಕುತ್ಕೊಂಡು ಕೇಳುವ. ಆದ್ರೆ ಇತ್ತೀಚೆಗೆ ನಿಮ್ಮ ಭಾಷಣದ ಸಾರಾಂಶ ಒಟ್ಟಾರೆಯಾಗಿ ಹಿಂದೆ ಏನ್ ಬರ್ತಾಯಿತ್ತು ಅದ್ರೊಳಗೆ 5% ಇಲ್ಲ. ದಯಮಾಡಿ ಕ್ಷಮಿಸಬೇಕು. ನಾವು ಯಾವಾಗೂ ಕೂಡ ಸಿದ್ದರಾಮಯ್ಯನವ್ರ ಭಾಷಣ ಅಂದ್ರೆ ನಾವು ಯಾವ ಪಾರ್ಟಿ ತುಂಬಾ ಇಷ್ಟಪಡ್ತಾ ಇದ್ದೆ. ಆದ್ರೆ ನಾವು ಇತ್ತೀಚೆಗೆ ಏನ್ ಮಾಡ್ತೀರಿ? ಹೇಳಿದ್ದೆ ನೀವು ಹೇಳಿದ್ದೆ ಹೇಳೋದ್ರೊಳಗೆ ಅರ್ಥ ಇಲ್ಲ ಸರ್. ಅದು ಗೋವಿಂದ್ ಕಾರಜೋಳ ಈಗ ಸೋಮಣ್ಣ ಪಾಪ ನೀನು ನಿನ್ನ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೀಯ. ನಾನು ಈಗ ಭಾಷಣ ಮಾಡಕ್ ಬರಲ್ಲ ಮೊದ್ಲೆಲ್ಲ. ಅನೇಕ ವಿಚಾರಗಳು ಬರೋದು. ಇವಾಗ ಹೇಳಿದ್ದೇ ಹೇಳೋಕ್ ವಿಚಾರ ಆಗಿದೆ. ಹೇಳಿದ್ದೆ ಬರೀ ಕೃಷ್ಣ ಭಾಗ್ಯ ಕೃಷ್ಣ ಭಾಗ್ಯ ಕೃಷ್ಣ ಭಾಗ್ಯ. ನೀವು 50 ಸಾರಿ ಹೇಳಿದ್ರು ಕೃಷ್ಣ ಭಾಗ್ಯನೇ. ಉತ್ತರ ಕರ್ನಾಟಕ ಮುಂದಕ್ಕೆ ಹೋಗಿ, ಅದು ಮುಂದಕ್ಕೆ ಹೋಗಿ ಸರ್, ಮುಂದಕ್ಕೆ ಬರ್ತೀನಿ, ಹೋಗಿ ಒಂಚೂರು ಮುಂದಕ್ಕೆ ಬರ್ತೀನಿ. ಮಾನ್ಯ ಅಧ್ಯಕ್ಷರೇ ನೋಡಿ, ಕೃಷ್ಣ ಜಲಭಾಗ್ಯ ನಿಗಮನೇ ಇಂಪಾರ್ಟೆಂಟ್ ಅಲ್ಲಿ ಅಲ್ವಾ? ಅಪ್ಪರ್ ಕೃಷ್ಣನೇ ಇಂಪಾರ್ಟೆಂಟ್, ಮಹದಾಯಿನೇ ಇಂಪಾರ್ಟೆಂಟು, ಸಿಂಗ್ತಾಲೂರಿನೇ ಇಂಪಾರ್ಟೆಂಟು, ಕೊಪ್ಪಳ ಏತ ನೀರಾವರಿನೇ ಇಂಪಾರ್ಟೆಂಟು, ಅಪ್ಪರ್ ಭದ್ರಾನೇ ಇಂಪಾರ್ಟೆಂಟು. ಅದು ಬಿಟ್ರೆ ಕಾರಂಜ ಇಂಪಾರ್ಟೆಂಟು. ಅವ್ರ ಬಗ್ಗೆ ಮಾತಾಡ್ಬೇಕು ಬೇಡ. ನಾನು ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೋಮಣ್ಣ ಹೇಳ್ತಾರೆ ಇಲ್ಲ ನೀವು ಬರೀ ಅಪ್ಪರ್ ಕೃಷ್ಣದಲ್ಲೇ ಇದ್ದೀರಿ, ಅಪ್ಪರ್ ಕೃಷ್ಣದ. ನಾನು ಅದೇ ಜಿಲ್ಲೆಯವನಪ್ಪ. ಫೆಬ್ರವರಿಯಾಗಿ ಇಲ್ಲಿ ಬಂದಿರೋ ನಾನ್ ದಡ್ಡ ಅಲ್ಲ. ಯಾರಿಗಾರು ಹೇಳಿ ನಿಮ್ ತಲೆ ಎಲ್ಲಿದೆ ಏನಿದೆ ಮುಂದಿನ ನಿಮ್ಮ ಒಡನಾಟ ಏನು ಎಲ್ಲವೂ ನನಗೂ ಮಾಹಿತಿ ಇದೆ ಸ್ವಾಮಿ. ನಿಮ್ ಗಡಿಲೇ ನಾನು 35 ವರ್ಷ ಇದ್ದೋನು. ದಯಮಾಡಿ ಬಂದಿದ್ರಿ. ಇವಾಗ ನೀವು ಬಾಗಲಕೋಟೆಗೆ ಉತ್ತರ ಕರ್ನಾಟಕದಿಂದ ಹೊರಗಡೆ ಬಿಡಲ್ಲ ಅವ್ರನ್ನ. ಈಗಲೂ ನಮ್ ಗರಡಿಗೆ ಬರೋದು. ಅದಕ್ಕೆ ದಯಮಾಡಿ ತಾವು ಒಂದು MP ಪಾಟೀಲ್ ಬರ್ತಾರೆ, 1 ನಿಮಿಷ ತಾಳಿ ಬರ್ತಾರೆ. ಇಲ್ಲಿ ಅವ್ರು ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತೀರಿ ಸುಮ್ಮನೆ? 2 ಗಂಟೆಗೆ ನಾನು ಟೈಮ್ ಆಗೋಯ್ತು, 2 ಗಂಟೆ ಆಗೋಯ್ತು. ಮತ್ತೆ 3 ಗಂಟೆಗೆ ಸೇರೋಣ. ಯಾಕಂದ್ರೆ ಕೇಳ್ರಿ, ಉತ್ತರ ಹೇಳ್ಬೇಕಲ್ಲ ನೀವು, ಉತ್ತರ ಹೇಳ್ಬೇಕಲ್ಲ. 2 ಗಂಟೆಗೆ ಸೇರೋಣ. 2 ಗಂಟೆ ಆಯ್ತು. ಈಗ ಊಟ ಹಸುವಿನಿಂದ ಮಾತಾಡೋರೆ ಯಾವ್ದು ಬಿಲ್ ಇಲ್ಲ. ನಿಮ್ಗಿಂತ ಸಂಖ್ಯೆ ಜಾಸ್ತಿನೇ ಇರೋದು ನಾವು. ನಿನ್ನೆಯಿಂದ 2 ಗಂಟೆಯಲ್ಲಿ ಮುಗಿಯಲ್ಲ. ಅದು 2 ಗಂಟೆಗೆ ಮುಗಿಯಲ್ವಾ? ಇನ್ನು 2 ಗಂಟೆ ನಾನು ತಿಳಿತಾ ಇಲ್ಲ. 3 ಗಂಟೆ ಪುನಃ ಬರೋಣ. 3 ಗಂಟೆಯಿಂದ 6 ಗಂಟೆಗೆ ಉತ್ತರ ಕೊಡ್ತೀವಿ. 1 ಗಂಟೆ 3 ಗಂಟೆಯಿಂದ 4 ಗಂಟೆ ನಮಗೇನು ಉತ್ತರ ಕರ್ನಾಟಕ ಭಾಷೆ ಆಮೇಲೆ ಅವ್ರು ಉತ್ತರ ಕೊಡ್ಲಿ. ಆಮೇಲೆ ನೀವು ಏನ್ ತೀರ್ಮಾನ ಮಾಡ್ತೀರೋ ಮಾಡಿ. ಅಲ್ಲ ಸರ್, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನ್ ತಿಳಿತೈತಿ? 2 ಗಂಟೆ ಅಂತ ನೀವು 2 ಕ್ಲೋಸ್ ಮಾಡ್ತೀರ ಅಂತ ಹಿಂಗ? ಇಲ್ಲ ಈಗ ಆಗಲ್ಲ. ಈಗ ನೋಡಿ ಟೈಮ್ ಆಗ್ಬಿಟ್ಟದೆ. ಈಗ ಟೈಮ್ ಆಗ್ಬಿಟ್ಟದೆ. 2 ಗಂಟೆ ಆಗೋಯ್ತು. ಈಗ ಇಲ್ಲ ಸರ್, 15 ನಿಮಿಷ ಇದೆ. 2 ಗಂಟೆ ಕ್ಲೋಸ್ ಮಾಡ್ತೀರಾ? ಈಗ ಅರೆ ನೋಡಿ, ಅಧ್ಯಕ್ಷರೇ ಬಂದ್ರು, ಹೇಳ್ತೀನಿ ಅವ್ರಿಗೆ.
ಅಧ್ಯಕ್ಷರೇ 2 ಗಂಟೆ ಆಗೋಯ್ತು. ಇಲ್ಲ ನಾನು ಈಗ ನೀವು ಮುಗಿಸಿದ್ರಿ ಅಂತ ಅಪ್ಪರ್ ಕೃಷ್ಣದಲ್ಲೇ ಇದ್ದೀನಿ ನಾನು. ನೀವು ಮುಗಿಸಿದ್ರಿ ಅಂತ ಅಂದ್ ಬಂದೆ ನಾನು. ಇಲ್ಲ ಅದಕ್ಕೆ 2 ಗಂಟೆ 3 ಗಂಟೆ ಮತ್ತೆ ಸೇರೋಣ. ಇಲ್ಲ ಒನ್ ಅವರ್ ಹೇಳ್ತಾ ಇದ್ದೆ ನಾನು. 1 ಅವರ್ ಆಯ್ತು. ಈಗ ನೋಡಿ ಉತ್ತರ ಕೊಡ್ಬೇಕು ಅವರಲ್ವಾ? ಅಲ್ಲ ಅವ್ರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. 1 ಗಂಟೆ ಮಾತಾಡಬೇಕಾಗಿದೆ. 1 ಗಂಟೆ ಹೌದೌದು. ಆಗೋದಿಲ್ಲ ಸಿದ್ದರಾಮಯ್ಯ ಅವರೇ, ಆಗೋದಿಲ್ಲ. ಹೆಂಗಾಗಲ್ಲ? ಈಗ ಮುಗಿಸ್ಬೇಕು ನೀವು. ನಾನು ಮಾತಾಡ್ಲೇಬೇಕು ನಾನು. ಅಲ್ಲ ನೀವು ಮುಗಿಸ್ಬೇಕು ಈಗ. ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಲೇಬೇಕು. ಅಲ್ಲ ನೀವು ಮುಗಿಸ್ಬೇಕು. ಆಗಲ್ಲ ಅಂತ ಹೇಳಿದ್ರೆ ನಾನು ಸಮಯದ ಮಿತಿ ಇದೆಯಲ್ಲ ಸದನದ. ಐ ಆಮ್ ನಾಟ್ ಗೋಯಿಂಗ್ ಟು ಅಗ್ರಿ. ಅಲ್ಲ ಸಮಯದ ಮಿತಿ ಇದೆಯಲ್ಲ, ನೀವು ಮುಗಿಸ್ಬೇಕಾಗತ್ತೆ. ಉತ್ತರ ಕರ್ನಾಟಕದ ಬಗ್ಗೆ ಕೇಳಲೇಬೇಕು ನೀವು. ಏನೇನು ಅನ್ಯಾಯ ಮಾಡಿದ್ರಿ ಅಂತ ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ. 1:45 ಮುಗಿಲಿ 15 ನಿಮಿಷ ಉತ್ತರ ಕೊಡಂತ ಹೇಳಿದ್ರೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಕೇಳ್ತೀವಿ ಸುಮ್ಮನೆ ಕೂತಿದ್ಯಲ್ಲಪ್ಪ. ಇಲ್ಲ ಈಗ ಸಿದ್ದರಾಮಯ್ಯನವರು ಈಗ ಮಾನ್ಯ ಅಧ್ಯಕ್ಷರೇ 1 ಗಂಟೆ ಬೇಕು ನನಗೆ. 2 ಗಂಟೆ ಒಳಗಡೆ ಮುಗಿಸಕ್ಕಾಗಲ್ಲ. 1 ಗಂಟೆ ಬೇಕಲೇಬೇಕು. ಅಲ್ಲಿ 1 ಗಂಟೆ ಆಯ್ತು ಮಾಡೋಣ. ನೀವು ಅವರು 3 to 4 ಉತ್ತರ ಕೊಡ್ಲಿ. ಈಗ 1 ಗಂಟೆ ಆಯ್ತು. ನೀವು 1 ಗಂಟೆಗೆ ಉತ್ತರ 1 ಗಂಟೆ ಮಾತಾಡಿದ್ದೀರಿ. ಮಿನಿಮಮ್ 1 ಅವರ್. ಇಲ್ಲ ನಮ್ದು ನಿಮ್ದು ಒಪ್ಪಂದ ಇರೋದು 1 ತಾಸು. ಇಲ್ಲ ನೋಡಿ ಹಿಂಗಾಗೋದಾದ್ರೆ ನಾವು ಕೂತ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಅಲ್ಲಲ್ವಾ ನಮ್ ಕೋಆಪರೇಷನ್ ನಿಮಗೆ ಬೇಕು ಅನ್ನೋದಾದ್ರೆ ದಯಮಾಡಿ 3 ಗಂಟೆ ಮತ್ತೆ ಸೇರೋಣ. 3 ಗಂಟೆಯಿಂದ 4 ಗಂಟೆವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಹುಷಾರ್ ಡಿಸ್ಟರ್ಬ್ ಮಾಡಿದ್ರೆ 1 ಗಂಟೆ ಒಳಗಡೆ ಪ್ರತಿಪಕ್ಷ ಸಮಗ್ರವಾಗಿ ಮಾತಾಡಿದಾರ. ಕಾವೇರಿಯಿಂದ ಭೀಮಾ ನದಿವರೆಗೂ ಔರಾದ್ದಿಂದ ಕೊಳ್ಳೇಗಾಲದವರೆಗೂ ಈಗ ಆಗಿ ಹೋಗ್ಯದ. ಅಧ್ಯಕ್ಷರೇ ಕನ್ಕ್ಲೂಡ್ ಮಾಡಿದ್ರೆ ಒಳ್ಳೆ. ಸೋಮಣ್ಣ ಸಚಿವರು ಏನ್ ಮಾಡೋಣ? ಹುಷಾರಿಲ್ಲ ತೀರ್ಮಾನ ಮಾಡ್ಬೇಕು. ಅವ್ರು ಕೇಳೋದೇನು ಮತ್ತೆ ಅವ್ರೇನ್ ಕೇಳಾಗಿಲ್ಲ. ಅವ್ರೇನ್ ಕೇಳಾಗಿಲ್ಲ. ನಿಮ್ಮನ್ನು ಒಂದೇ ಕೇಳಿದ್ರೆ ಅವರನ್ನು ಕೇಳಿದೇವೆ. ಗೌರ್ಮೆಂಟ್ಗೆ ಏನ್ ಡೈರೆಕ್ಷನ್ ಕೊಡ್ತೀರಿ ಅದನ್ನ ಕೇಳಬೇಕು. ನಾನು ನಿಮ್ಮಲ್ಲಿ ಮನವಿ ಮಾಡಿದ್ದೀನಿ. ನಾನು 4 ಗಂಟೆವರೆಗೂ ಅವರು ತಯಾರಿದ್ದಾರೆ. 4 ಗಂಟೆಯಿಂದ 5 ಗಂಟೆವರೆಗೂ ಉತ್ತರ ಕೊಡ್ತೀನಿ. 2 ಗಂಟೆವರೆಗೂ ಸಚಿವರುಗಳು ಅಥವಾ ಹೇಳಿದರೆ ಸಾಕ್ ಬಿಡಿ ಸರ್. ನೀವ್ ಹೇಳ್ದ ಕೇಳಲ್ಲ. 2 ಗಂಟೆ ನಾನು ಇನ್ನೂ 1 ಗಂಟೆ ಮಾತಾಡ್ಬೇಕು. ಇಲ್ವಾ ಅಧ್ಯಕ್ಷರೇ ನಾವು ನೀವ್ ಹೇಳ್ದಂಗೆ ಕೇಳಿವಿ. ನಾವು ನೀವು ಹೇಳ್ದಂಗೆ ಕೇಳಿವಿ. ನಾವು ಏನು ಮಾಡಿಲ್ಲ. ನೀವು ಹೇಳ್ದಂಗೆ ಕೇಳಿವಿ. ಇಲ್ಲ ನಾನೇನ್ ಹೇಳಿದೆ ಕಂಟಿನ್ಯೂ ಮಾಡಿ. ನೀವು ಅವ್ರು ಹುಷಾರ್ ಸ್ವಲ್ಪ ಕಾಳಜಿ. 1 ಗಂಟೆಗೆ ಶುರು ಮಾಡೋದು. ಈಗ ಒಂದ್ ಕೆಲಸ ಮಾಡೋಣ. ಈಗ ಇವ್ರು ಹೇಳೋದು ಕೇಳಿದ್ದೇನೆ, ತಾವ್ ಹೇಳೋದು ಕೇಳಿದ್ದೇನೆ. ನೀವು ಇಬ್ರು ಈ ರಥದ ಚಕ್ರಗಳಿದ್ದಂಗೆ ಇದ್ದೀರಿ ಈಗ ಎಲ್ಲರೂ. ಹಾಗಾಗಿ ನನ್ನ ಜವಾಬ್ದಾರಿ ಇಬ್ಬರದ್ದು ಸರಿ ತೂಗಿಸ್ಕೊಂಡು ಹೋಗುವಂತದ್ದು ನಂದು ಇಲ್ಲಿ ಈ ಸ್ಥಾನದ ಜವಾಬ್ದಾರಿ. ಹಾಗಾಗಿ ನೀವು ಈಗ 1 ಗಂಟೆ ನೀವು ಮಾತಾಡ್ತೀರಿ ಅನ್ನೋದು ಒಂದು ನನ್ನ ಅಭಿಪ್ರಾಯ ಇತ್ತು, ಅನಿಸಿಕೆ ಇತ್ತು. ಈಗ 1 ಗಂಟೆ ಆಯ್ತು ನೀವು ಮಾತಾಡಿ. 1 ಗಂಟೆ ಮಾತಾಡ್ತೀನಿ. ಇನ್ನೊಂದು ಅದು ಈಗ 2 ಗಂಟೆಗೆ 10 ನಿಮಿಷ ಇದೆ. ನಾನು 2 ಗಂಟೆಗೆ 2 ಗಂಟೆಗೆ ನಾನು ಮುಗಿಸ್ಬೇಕು ಅಂತ ಮೊದಲೇ ಹೇಳಿದೆ. 1 ಅವರ್ ಅಂತ ಹೇಳಿದ್ದೆ. ನೀವು ಆಮೇಲೆ 2 ಅಂತ ಆಯ್ತು. ಈಗ ಒಂದು ಹೇಳಿದ್ದಲ್ಲ ಅದಾಯ್ತು, ನಾನೇ ಹೇಳಿದ್ದೆ. ನಾನೇ ಹೇಳಿದ್ದೆ. ಈಗ ನಂದು ವಿನಂತಿ ಏನು ಅಂದ್ರೆ 2 ಗಂಟೆ ತನಕ ನೀವು ಮಾತಾಡಿ. ಇಲ್ಲ ಆಗೋಯ್ತಲ್ಲ 2 ಗಂಟೆ ಇನ್ನೇನ್ ಮಾತಾಡ್ತಿಲ್ಲ. ನೋಡಿ ನೀವು ಕನ್ಕ್ಲೂಡ್ ಮಾಡಿ ಅವರಿಗೆ ಸರ್ಕಾರಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಮುಗಿಸ್ಬಿಡ್ಬೋದು. ಲಂಚ್ ಬ್ರೇಕ್ ಮಾಡಿ. ಇಲ್ಲ ಈಗ 2 ಗಂಟೆಯಿಂದ ಬಿಫೋರ್ ಲಂಚ್ 3 ಗಂಟೆವರೆಗೆ. ಅಧ್ಯಕ್ಷರೇ ಲಂಚ್ ಬ್ರೇಕ್ ಬೇಡ. ನಾನು 2 ಗಂಟೆ ತನಕ ಮಾತಾಡಿ. ಈಗ 2 ಗಂಟೆಗೆ ನಾನು ದಿಸ್ ಇಸ್ ಮೈ ಫೈನಲ್. ನಾನು ಮತ್ತೆ ದೊಡ್ಡನಗೌಡ್ರಿಗೆ ಮಾತಾಡ್ಲಿಕ್ಕೆ ನಾನು ಕರಿಬೇಕಾಗತ್ತೆ ಆಮೇಲೆ. ಅಂದ್ರೆ ಅವರು ಒಬ್ರು ಮಾತಾಡೋರು ಇದ್ದಾರೆ. ಅಭಯ್ ಪಾಟೀಲ್ ಅವ್ರನ್ನು ಕರೀರಿ. ನಾ ಮಾತಾಡಿದ್ಮೇಲೆ ನೀವು 2 ಗಂಟೆವರೆಗೆ ಮಾತಾಡಿ. ತಕರಾರಿಲ್ಲ. ಅವ್ರನ್ನು ಕರೀರಿ ನಾ ಮಾತಾಡಿದ್ಮೇಲೆ. ಈಗ ಅಧ್ಯಕ್ಷರೇ ಈಗ ದಯವಿಟ್ಟು ಲಂಚ್ ಬ್ರೇಕ್ ಮಾಡಬೇಡಿ. ಕಂಟಿನ್ಯೂ. ಒಪ್ಪಿಕೊಳ್ಳಕ್ಕಾಗಲ್ಲ ಇದು. ಈಗ ನಿಮಗೂ ಗೊತ್ತಿ ಅಲ್ಲ. ಈಗ ಸಿದ್ದರಾಮಯ್ಯನವರು ಆದಾಯ ಬಗ್ಗೆ ಮಾತಾಡಿಲ್ಲ. ಈಗ ಸಮಯದ ಶುಕ್ರವಾರ ಸಮಯ ಆದಾಯ ಸಿಂಗ್ಟಲ್ ಅವರು ಲಿಫ್ಟಿಗೆ